ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾ ಇದೆ ಅಲ್ವಾ ಎಲ್ಲರಿಗೂ? ಎಲ್ಲರಿಗೂ ಶರಣಾರ್ಥಿ. ಓಕೆ, ವಾಯ್ಸ್ ಕೇಳಿಸ್ತಿದೆ ಅಲ್ವಾ ಎಲ್ಲರಿಗೂ? ಬಬಿತಾ ಮ್ಯಾಮ್ ಕೇಳಿಸ್ತಾ ಇದೆಯಾ? ಶ್ರೀನಿವಾಸ್ ಸರ್, ಓಕೆ. ಇವತ್ತಿನ ಒಂದು ಸೆಷನ್ಗೆ ಭಾಗವಹಿಸಲಿರುವಂತಹ ತಮ್ಮೆಲ್ಲರಿಗೂ ಸಹ ನಿವೇದಿತಾ ಹೂಗಾ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ಸ್ವಾಗತ, ಸುಸ್ವಾಗತ. ಸೊ ಹಾಗೇನೆ ಎಲ್ಲರಿಗೂ ಕೂಡ ನಮ್ಮ ಒಂದು ನಿವೇದಿತಾ ಹೂಗಾ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ಶರಣಾರ್ಥಿ. ಇವತ್ತಿನ ಸೆಷನ್ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಾಕಷ್ಟು ಜನ ಫೇಸ್ಬುಕ್ ಇಂದ ಒಂದು ಆಡ್ ಗಳನ್ನ ನೋಡಿ ಅಟೆಂಡ್ ಆಗಿದ್ದೀರಾ ಅಲ್ವಾ? ಸೊ ಅದ್ರ ಜೊತೆಗೆ ನಿಮ್ಮ ಸ್ನೇಹಿತರು, ನಿಮ್ಮ ಯಾರು ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿದ್ದಾರೆ. ಆ ಮೂಲಕ ನಮ್ಮ ಲಿಂಕಿಗೆ ತಾವೆಲ್ಲರೂ ಕೂಡ ಜಾಯಿನ್ ಆಗಿದ್ದೀರಿ. ಇವತ್ತಿನ ವಿಶೇಷವಾಗಿರುವಂತ ಸೆಷನ್ ನಡೆಸ್ಕೊಡ್ಲಿಕ್ಕೆ ನಮ್ಮ ಪ್ರೀತಿಯ ಗುರುಗಳಾಗಿರುವಂತಹ ಗುರುಮಾತೆ ಆಗಿರುವಂತಹ ಕರ್ನಾಟಕದ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್, ಇಂಡಿಯನ್ ರೇಕಿ ಗ್ರ್ಯಾಂಡ್ ಮಾಸ್ಟರ್, ಚಕ್ರ ಬ್ಯಾಲೆನ್ಸಿಂಗ್ ಕೋಚ್ ಆಗಿದ್ದಾರೆ ಇವರು. ಮತ್ತೆ ಇವರು ಇವತ್ತು ಸೆಷನ್ ನಡೆಸ್ಕೊಡ್ಬೇಕಾಗಿತ್ತು. ಶ್ರೀದೇವಿ ಹೂಗಾರ್ ಮ್ಯಾಮ್ ಅಂತ ಹೇಳಿ. ಸೊ ಇವರು ಇಂಡಿಯನ್ ರೇಕಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ನಿಮ್ಗೆಲ್ರಿಗೂ ನೆನಪಿರ್ಲಿ, ಒಂದು ಮುಖ್ಯವಾಗಿರುವಂತ ಒಂದು ಏನು ಸೂಚನೆ ಅಂದ್ರೆ ಒಂದು ಮುಖ್ಯವಾಗಿರುವಂತ ಒಂದು ಹೇಳ್ಬೇಕಾಗಿರುವಂತದ್ದು ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ 4 ಜನ ಮಾತ್ರ ಇಂಡಿಯನ್ ರೇಕಿ ಟ್ರೈನರ್ಸ್ ಇದ್ದಾರೆ, ಗ್ರ್ಯಾಂಡ್ ಮಾಸ್ಟರ್ಸ್ ಇದ್ದಾರೆ. ಅದರಲ್ಲಿ ಶ್ರೀದೇವಿ ಅಮ್ಮ ಕೂಡ ಒಬ್ರಾಗಿದ್ದಾರೆ. ಸೊ ನಾವೆಲ್ಲರೂ ಕನ್ನಡದವರು, ಕನ್ನಡಿಗರು ಬಹಳ ಹೆಮ್ಮೆ ಪಡುವಂತ ವಿಷಯ ಏನು ಅಂತ ಹೇಳಿದ್ರೆ, ನಮ್ಮ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ನಮ್ಗೆ ಇದು ಸಿಗ್ತಾ ಇದೆ ರೇಖಿ, ಇಂಡಿಯನ್ ರೇಖಿ ಅಂತ ಹೇಳಿದ್ರೆ ನಾವು ಬಹಳ ಅದೃಷ್ಟಶಾಲಿಗಳು. ಯಾಕೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಇವ್ರು ಬಹಳ ನೀಟ್ ಆಗಿ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತಾರೆ. ಹಾಗಾಗಿ ಇವರು ನನ್ನ ಕೋಚ್ ಆಗಿದ್ದಾರೆ, ಗ್ರ್ಯಾಂಡ್ ಮಾಸ್ಟರ್. ನನ್ನ ಒಂದು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಇವರ ಜೊತೆಯಲ್ಲಿ ನನ್ನ ಅಮ್ಮನ ಕಡಿಯಲ್ಲಿ ತಗೊಂಡಿದ್ದೀನಿ. ಸೊ ಅವರಿಗೆ ಮೊದಲನೇದಾಗಿ ನಾನು ಈ ಒಂದು ಬ್ರಹ್ಮಾಂಡ ಶಕ್ತಿಗೆ ನಾನು ನಮನಗಳನ್ನ ಸಲ್ಲಿಸುತ್ತಾ, ಶ್ರೀದೇವಿ ಅಮ್ಮನ್ಗೂ ಸಹ ನಾನು ವಂದನೆಗಳನ್ನು ಸಲ್ಲಿಸುತ್ತಾ, ನಿಮ್ಮೆಲ್ಲರಿಗೂ ಸಹ ಈ ಒಂದು ನಮಸ್ಕಾರ ಮಾಡ್ತಾ ಈ ಒಂದು ಸೆಷನ್ಗೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಒಂದು ಇಂಡಿಯನ್ ರೇಖಿ ಮೊದಲನೇ ಸೆಷನ್ಗೆ ಸ್ವಾಗತ, ಸುಸ್ವಾಗತ. ಎಲ್ರಿಗೂ ಕೇಳಿಸ್ತಾ ಇದೆ ಅಂದ್ರೆ ಹ್ಯಾಂಡ್ ವೇವ್ ಮಾಡಿ. ಓಕೆ, ಕೇಳಿಸ್ತಾ ಇದೆ, ಧನ್ಯವಾದಗಳು. ಓಕೆ, ಇವತ್ತಿನ ಮುಖ್ಯವಾಗಿರುವಂತ ರೇಖಿ ಸೆಷನ್ಗೆ ನಾವು ಇವತ್ತು ಒಂದಷ್ಟು ಮಾಹಿತಿಯನ್ನು ತಗೊಳ್ಳೋಣ. ಮತ್ತೆ ಇನ್ನೊಂದು ಮುಖ್ಯವಾಗಿರುವಂತ ವಿಷಯ ಏನು ಅಂತ ಹೇಳಿದ್ರೆ, ನಾಳೆ ಮತ್ತು ನಾಡಿದ್ದು ನಿಮ್ಗೆ ಏನು ಅಂತ ಹೇಳಿದ್ರೆ ಶ್ರೀದೇವಿ ಅಮ್ಮ ಈ ಒಂದು ಕ್ಲಾಸ್ ನ ನಡೆಸ್ತಾರೆ. ಮತ್ತೆ ತಾವೆಲ್ಲರೂ ಕಡ್ಡಾಯವಾಗಿ ವಿಡಿಯೋ ಆನ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ರೇಖಿ ಏನಿದೆಯಲ್ವಾ, ನಾವಿಲ್ಲಿ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ಬೇಕು ಅಂತ ಹೇಳಿದ್ರೆ ನಾವಿಲ್ಲಿ ವಿಡಿಯೋ ಆನ್ ಮಾಡೋದು ಕಡ್ಡಾಯವಾಗಿರುತ್ತೆ. ಸರ್ ಹ್ಯಾಂಡ್ ರೈಸ್ ಮಾಡಬೇಡಿ, ಯಾಕೆ ಅಂತಂದ್ರೆ ಸೆಷನ್ ಕೇಳಿ, ನಿಮ್ದೇನ ಡೌಟ್ಸ್ ಕ್ವಶನ್ಸ್ ಇದ್ರೆ ನೀವು ಲಾಸ್ಟ್ ಅಲ್ಲಿ ಮಾತಾಡಿ. ನಿಮ್ಗೆ ಏನಾದ್ರು ಕೇಳಿಸ್ತಿಲ್ಲ ಅಂತ ಹೇಳಿದ್ರೆ ಹ್ಯಾಂಡ್ ವೇವ್ ಮಾಡಿ, ಚಾಟ್ ಬಾಕ್ಸ್ ಯೂಸ್ ಮಾಡಿ ಸರ್, ಹ್ಯಾಂಡ್ ರೈಸ್ ಮಾಡಬೇಡಿ. ಓಕೆ, ಸೊ ಇವತ್ತು ಒಂದು ಸೆಕೆಂಡ್ ನಾವೆಲ್ಲರೂ ಏನ್ ಮಾಡೋಣ ಅಂತ ಹೇಳಿ ಕಣ್ಮುಚ್ಚಿ ರೇಖಿಯನ್ನ ನೆನ್ಪು ಮಾಡ್ಕೊಳ್ಳೋಣ. 1 ಸೆಕೆಂಡ್ ಮೆಡಿಟೇಷನ್ ಮಾಡೋಣ. ಓಕೆ, ಎಲ್ರು ನಮಸ್ಕಾರವನ್ನ ಪೊಸಿಷನ್ ಅಲ್ಲಿ, ನಮಸ್ಕಾರ ಮುದ್ರೆಯಲ್ಲಿ ನಾವು ಒಂದು ಜಸ್ಟ್ ಸಮ್ ಸೆಕೆಂಡ್ಸ್ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಈ ರೇಖೆಯನ್ನ ಫೀಲ್ ಮಾಡ್ಕೊಳ್ಳೋಣ. ಸೊ ಮೈಂಡ್ ನ ಕೂಲ್ ಮಾಡ್ಕೊಳ್ಳೋಣ. ನಾನೇನ್ ಹೇಳ್ತೀನಿ ಅದನ್ನ ಜಸ್ಟ್ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ, ಕೇಳಿಸ್ಕೊಳ್ತಾ ಹೋಗಿ. ರಿಲ್ಯಾಕ್ಸ್ ಆಗಿ ಮನಸ್ಸನ್ನು ಪ್ರಶಾಂತಗೊಳಿಸಿ. ಯಾವುದೇ ಯೋಚನೆಗಳು ಬೇಡ. ಇವತ್ತಿನ ಕ್ಲಾಸ್ನ ನಾನು ನನ್ನ ಮನಸ್ಸನ್ನ ಖಾಲಿ ಮಾಡಿಕೊಂಡು ಯೂನಿವರ್ಸಿಗೆ ನಾವು ಪ್ರಾಮಿಸ್ ಮಾಡೋಣ, ನನ್ನ ಸಮಯವನ್ನ ಈ 1 ಅವರ್ ನಾನು ನಿನಗಾಗಿ ಕೊಡ್ತೀನಿ. ಬ್ರಹ್ಮಾಂಡ ಶಕ್ತಿಯೇ ಮತ್ತು ರೇಖಿ ಶಕ್ತಿ, ನಾನು ಈ 1 ಅವರ್ ನಿಮ್ಗೋಸ್ಕರ ಸಮಯವನ್ನ ಕೊಡ್ತೀನಿ. ಮನಸ್ಸಲ್ಲಾಗ್ಲಿ ಯಾವುದೇ ವಿಚಾರಗಳನ್ನು ಮಾಡೋದಿಲ್ಲ. ಯಾವುದೇ ಅಡೆತಡೆಗಳು ಬಂದ್ರು ನಾನು ಗಮನ ಹರಿಸದೆ ನಾನು ಕೇವಲ ಈ ಒಂದು 1 ಅವರ್ ನಡೀತಾ ಇರುವಂತ ಈ ಸೆಷನ್ ಅಲ್ಲಿ ನನ್ನನ್ನು ನಾನು ತೊಡಗಿಸ್ತೀನಿ. ಈ ಅವಕಾಶ ಕೊಟ್ಟಿರುವಂತಹ ಯೂನಿವರ್ಸ್ ನಿನಗೆ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಹಾಗೇನೆ ರೇಖಿ ಶಕ್ತಿಗೂ ಕೂಡ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಓಕೆ, ನಿಧಾನವಾಗಿ ಎಲ್ಲರೂ ಕಾಣ್ತೀರಿ. ಓಕೆ, ಥ್ಯಾಂಕ್ ಯು ಆಲ್.
ಸೊ ಎಲ್ಲರೂ ರೆಡಿ ಇದ್ದೀರಿ? ಓಕೆ. ಇವತ್ತಿನ ಒಂದು ನಿವೇದಿತಾ ಹೂಗ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ನಾವು 3 ಡೇಸ್ ಏನು ಅಂತ ಹೇಳಿದ್ರೆ ರೇಖಿ ಸೆಷನ್ ನ ನಡೆಸ್ಕೊಡ್ತಾ ಇದೀವಿ ಉಚಿತವಾಗಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಒಂದು ಗುರು ಆಗಿರುವಂತಹ ಗುರು ಮಾತೆ ಆಗಿರುವಂತಹ ಶ್ರೀದೇವಿ ಹೂಗಾರ್ ಅಂತೇಳಿ ಅವರ ಒಂದು ಕನಸಾಗಿತ್ತು. ಏನು ಅಂತ ಹೇಳಿದ್ರೆ ರೇಖಿ ಅನ್ನುವಂಥದ್ದು ಪ್ರತಿಯೊಂದು ಮನಗಳನ್ನ ತಲುಪಬೇಕು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ರೇಖಿ ಅನ್ನುವಂಥದ್ದು ಇಂಡಿಯನ್ ರೇಖಿ. ನೀವು ಸಾಕಷ್ಟು ರೇಖಿನಲ್ಲಿ ಹಲವಾರು ವಿಧಗಳಿದಾವೆ ಅಲ್ವಾ? ಎಲ್ಲ ಕೇಳಿದಿರಲ್ವಾ? ಪರಮೇಶ್ವರ್ ಸರ್ ಕೇಳಿದಿರಲ್ವಾ? ಸಾಕಷ್ಟು ವಿಧಗಳನ್ನ ನಾವು ಕೇಳಿದ್ವಿ. ರೇಖೆಗಳಲ್ಲಿ ಯಾವ್ಯಾವ ಟೈಪ್ಸ್ ಇದಾವು, ಕೆಲವರಿಗೆ ಎಲ್ಲವೂ ಗೊತ್ತಿರ್ತವೆ, ಕೆಲವೊಂದು ಒಂದಷ್ಟು ಎಲ್ಲೋ ಕೇಳಿದ್ದೆ ಅಂತ ಹೇಳಿದೆ. ಶುರುನಲ್ಲಿ ನಾನ್ ರೇಖಿ ಬಗ್ಗೆ ಕೇಳಿದಾಗ ಅದೇನೋ ಒಂದು ರೇಖಾ ಗಣಿತ ಇರ್ಬೇಕೇನೋ, ಏನೋ ಕೈಯಲ್ಲಿ ಹಸ್ತ ನೋಡ್ಬಿಟ್ಟು ಏನೋ ನೋಡ್ತಾರೇನೋ ಅಂತ ಹೇಳಿ ಏನೋ ಒಂದು ಸ್ವಲ್ಪ ಒಂದು ಅಸಂಪ್ಷನ್ ಇತ್ತು. ಬಟ್ ಯಾವಾಗ ರೇಖಿ ಬಗ್ಗೆ ತಿಳ್ಕೊಂಡಾಗ ನನಗ್ ಮಿರಾಕಲ್ ಆಯ್ತು, ಇಷ್ಟೆಲ್ಲ ರೇಖಿನಲ್ಲಿ ಇದೆಯಾ ಅಂತ ಹೇಳಿ ಬಹಳ ವಂಡರ್ಫುಲ್ ಫೀಲ್ ಆಯ್ತು. ಸೊ ಅದ್ರ ಬಗ್ಗೆ ನಾವು ಮುಂದೆ ನೋಡ್ತಾ ಹೋಗೋಣ. ಸೊ ಈ ರೇಖಿನಲ್ಲಿ ನಿಮ್ಗೆ ಗೊತ್ತಿರ್ಲಿ, ರೇಖಿನಲ್ಲಿ ಏನು ಅಂತ ಹೇಳಿದ್ರೆ ಉಸಿ ರೇಖಿ ಅಂತ ಬರುತ್ತೆ, ಟಿಬೇಟಿಯನ್ ರೇಖಿ ಅಂತ ಬರುತ್ತೆ, ಜಾಪಾನೀಸ್ ರೇಖಿ ಅಂತ ಬರುತ್ತೆ, ಕರುಣಾ ರೇಖಿ, ರಾಜಕ್ರಿಯಾ ರೇಖಿ, ನಾರಾಯಣಿ ರೇಖಿ ಅಂತ ಹೇಳ್ತಾರೆ, ಮನಿ ರೇಖಿ ಅಂತ ಹೇಳಿ ಇನ್ನ ಸಾಕಷ್ಟು ವಿಧಗಳಿವೆ. ಅದರಲ್ಲಿ ಇಂಡಿಯನ್ ರೇಖಿ, ಭಾರತೀಯ ರೇಖಿ ಅನ್ನುವಂಥದ್ದು ಸಹ ಒಂದು ರೇಖಿಯಾಗಿದೆ. ಸೊ ಇಲ್ಲಿ ನಾವಿವತ್ತು ನೀವು 3 ದಿನ ಏನ್ ಕಲಿತಾ ಇದ್ದೀರಿ ಇದು ಭಾರತೀಯ ರೇಖಿ ಆಗಿದೆ. ಈ ಭಾರತೀಯ ರೇಖಿನಲ್ಲಿ ಈ 3 ದಿನಗಳ ಸೆಷನ್ ಅಲ್ಲಿ ನೀವೇನೇನ್ ಕಲ್ತ್ಕೊಳ್ತೀರಿ ಅಂತ ಹೇಳಿದ್ರೆ, ಎಲ್ರು ನೋಟ್ಬುಕ್ ಪೆನ್ ತಗೊಂಡಿದ್ದೀರಾ? ತಗೊಂಡಿದ್ರೆ ಎಸ್ ಅಂತ ನೀವೇನ್ ಮಾಡಿ ಹ್ಯಾಂಡ್ ವೇವ್ ಮಾಡ್ಬೋದು. ನೀವು ಹ್ಯಾಂಡ್ ವೇವ್ ಮಾಡಿದ್ರೆ ಗೊತ್ತಾಗ್ತದೆ. ಇಲ್ಲ ನಾ ಬರ್ಕೊಳ್ರಿ ಅಂತ ಹೇಳ್ತೀನಿ, ನೀವು ಹಾಗೆ ಕುತ್ಕೊಂಡ್ರೆ ಏನು ಅರ್ಥ ಆಗೋದಿಲ್ಲ. ಎಸ್, ಥ್ಯಾಂಕ್ ಯು ಸರ್. ಓಕೆ, ಚಂದ್ರಿಕಾ ಮ್ಯಾಮ್, ಥ್ಯಾಂಕ್ ಯು. ಓಕೆ, ಈಗ ಒಂದಷ್ಟು ಪಾಯಿಂಟ್ಸ್ ಗಳನ್ನ, ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ನೋಟ್ ಮಾಡ್ಕೊಳ್ಬಹುದು. ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಈ 3 ದಿನಗಳ ರೇಖಿನಲ್ಲಿ ನಾವೇನೇನ್ ಕಲಿತೀವಿ ಅಂತ ಹೇಳಿ. ಸೊ ನಿಮ್ ನೆನಪಿರ್ಲಿ, ನಾಳೆ ಮತ್ತು ನಾಡಿದ್ದ ಸೆಷನ್ ಬಹಳ ಅದ್ಭುತವಾಗಿರುತ್ತೆ. ಶ್ರೀದೇವಿ ಅಮ್ಮ ನೇರವಾಗಿ ಬಂದು ತಗೊಳ್ತಾರೆ. ಇವತ್ತು ಅನಿವಾರ್ಯ ಕಾರಣದಿಂದ ಏನಾಗಿದೆ ಅಂದ್ರೆ ಅವ್ರು ಒಂದು ಅರ್ಜೆಂಟ್ ಆಗಿ ತುರ್ತಾಗಿ ಹಾಸ್ಪಿಟಲ್ ವಿಸಿಟ್ ಮಾಡ್ಬೇಕಿತ್ತು ಅವರು, ಹಾಗಾಗಿ ಅಲ್ಲಿಗೆ ಹೋಗಿದ್ದಾರೆ. ಇವತ್ತಿನ ಅವರ ಅಬ್ಸೆನ್ಸ್ ಅಲ್ಲಿ ಆ ಒಂದು ಸೆಷನ್ ನಾನು ಎಷ್ಟು ಆಗ್ತದೋ ಅಷ್ಟು ನಿಮ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ಇಲ್ಲಿ ಕುತ್ಕೊಂಡಿದ್ದೀನಿ. ಓಕೆನಾ? ನೀವೆಲ್ಲರೂ ಸಹಕಾರ ಕೊಟ್ರೆ ಇದನ್ನ ನಾನು ಎಷ್ಟು ಮಟ್ಟಿಗೆ ನಿಮಗೆ ತಲುಸ್ಬೋದು ಆ ಒಂದು ಜ್ಞಾನವನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಓಕೆ, ಸೊ ಈ 3 ದಿನದಲ್ಲಿ ನಾವೇನ್ ರೇಖಿಯಲ್ಲಿ ಕಲ್ತ್ಕೊಳ್ತೀವಿ ಅಂದ್ರೆ, ಮೊದಲನೇದಾಗಿ ಬರ್ಕೊಳ್ಳಿ, ರೇಖಿ ಅಂದ್ರೆ ಏನು ಅಂತ. ರೇಖಿ ಅಂದರೇನು? ಮೊದಲನೇದು ರೇಖಿ ಅಂದ್ರೇನು ಅಂತ ಹೇಳಿ. ಎರಡನೇದು ರೇಖಿಯ ಇತಿಹಾಸ. ರೇಖಿಯ ಇತಿಹಾಸದ ಬಗ್ಗೆ ತಿಳ್ಕೊಳ್ತೀವಿ. ಅದಾದ್ಮೇಲೆ ಪಂಚಕೋಶಗಳು ಮತ್ತೆ 4ನೇದು ಪಂಚತತ್ವಗಳು. ಅದಾದ ನಂತರ ಚಕ್ರಗಳ ಮಾಹಿತಿ, ಸಪ್ತ ಚಕ್ರಗಳ ಮಾಹಿತಿ. ಅದಾದ ನಂತರ ಔರಾ ಕ್ಲೆನ್ಸಿನಿಂಗ್, ಪ್ರಭಾವಳಿಯನ್ನ ಕ್ಲೆನ್ಸಿನಿಂಗ್ ಮಾಡ್ಕೊಳ್ಳುವಂಥದ್ದು, ಔರಾ ಕ್ಲೆನ್ಸಿನಿಂಗ್. ಮತ್ತೆ ಸ್ವಯಂ ಚಿಕಿತ್ಸೆ, ಸೆಲ್ಫ್ ಹೀಲಿಂಗ್, ಸ್ವಯಂ ಚಿಕಿತ್ಸೆ. ಅದರ ನೆಕ್ಸ್ಟ್ ರೇಖಿ ಲೆವೆಲ್ 2 ಬಗ್ಗೆ ಮಾಹಿತಿಯನ್ನ ನೀವು ತಿಳ್ಕೊಳ್ತೀರಿ. ಇದು ರೇಖಿ ಲೆವೆಲ್ 1 ಬಗ್ಗೆ ನೀವು ತಿಳ್ಕೊಳ್ತಾ ಇದ್ರಿ 3 ಡೇಸ್ ಅಲ್ಲಿ. ಅದಾದ ನಂತರ ರೇಖಿ ಲೆವೆಲ್ 2 ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತೀರಿ. ಅದಾದ ನಂತರ ದೀಕ್ಷೆ, ರೇಖಿ ದೀಕ್ಷೆಯನ್ನ ಪಡ್ಕೊಳ್ತೀರಿ. ಓಕೆ, ಸೊ ಇಲ್ಲಿ ನಾನು ಮತ್ತೊಮ್ಮೆ ಹೇಳ್ತೀನಿ, ನಾವು ಈ 3 ದಿನಗಳಲ್ಲಿ, ಇದೆಲ್ಲ ಒಂದೇ ದಿನ ಇವತ್ತೇನೆ ಹೇಳ್ಬಿಡ್ತೀವ? ಇಲ್ಲ, 3 ದಿನ ಇದು ಕವರ್ ಆಗ್ತದೆ ನಿಮ್ಗೆ. ಯಾಕೆಂದ್ರೆ ರೇಖಿ ಅನ್ನುವಂಥದ್ದು ಒಂದು ದೊಡ್ಡ ಬ್ರಹ್ಮಾಂಡದ ಜ್ಞಾನ ಇದು. ಇದನ್ನ ಬೊಕ್ಸಿನಲ್ಲಿ ಹಿಡ್ಕೊಳ್ತೀನಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ರೇಖಿ ಅಂದ್ರೆ ಏನು ಅಂತ ತಿಳ್ಕೊಳ್ತೀವಿ ಮೊದಲನೇ ದಿನ. ಮೊದಲನೇ ದಿನ ರೇಖಿ ಅಂದ್ರೆ ಏನು ಅಂತ ಹೇಳಿ ರೇಖಿ ಇತಿಹಾಸವನ್ನ ಇವತ್ತು ನಾವು ತಿಳ್ಕೊಳ್ತೀವಿ.
ಪಂಚಕೋಶಗಳ ಬಗ್ಗೆ, ಪಂಚತತ್ವಗಳ ಬಗ್ಗೆ, ಚಕ್ರಗಳ ಬಗ್ಗೆ ಮಾಹಿತಿಯನ್ನ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ 2ನೇ ದಿನದಲ್ಲಿ ತಿಳ್ಕೊಳ್ತೀವಿ. ಅದಾದ ನಂತರ 3ನೇ ದಿನದಲ್ಲಿ ನಿಮ್ಗೆ ಔರಾ ಕ್ಲೆನ್ಸಿಂಗ್ ಇರುತ್ತೆ. ಔರಾ ಅಂತ ಹೇಳಿದ್ರೆ ನಮ್ದು ಪ್ರಭಾವಳಿ ಇರುತ್ತೆ. ನಮ್ಮ ಸುತ್ತ ಏನಿರುತ್ತೆ ಅಂದ್ರೆ ಔರಾ ಇರುತ್ತೆ. ಅದನ್ನ ನೀವು ತಿಳ್ಕೊಂಡಿರ್ಬೋದು. ಎಷ್ಟೋ ಸರಿ ನಮ್ಗೆ ನೆಗೆಟಿವ್ ಫೀಲ್ ಆಗುತ್ತೆ, ಬೇಜಾರಾಗುತ್ತೆ, ಯಾಕಾದ್ರೂ ಬದುಕಿದೀವೋ ಅನ್ಸುತ್ತೆ, ಏನೇನೋ ಫೀಲ್ ಆಗ್ತಾ ಇರುತ್ತೆ. ತುಂಬಾ ಮನ್ಸು ಒಂಟಿತನ ಅನಿಸ್ತಾ ಇರುತ್ತೆ, ಬಹಳಷ್ಟು ಆರೋಗ್ಯ ಸಮಸ್ಯೆನ ಎದುರಿಸ್ತಾ ಇರ್ತೀವಿ, ಮಾನಸಿಕವಾಗಿ ಅಶಾಂತಿಗೊಳಗಾಗಿರ್ತೀವಿ, ಸಂಬಂಧಗಳ ಸಮಸ್ಯೆ ಇರುತ್ತೆ. ಇದೆಲ್ಲ ಯಾಕಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಸುತ್ತ ನೆಗೆಟಿವ್ ಓರಾ ಜಾಸ್ತಿ ಸುತ್ತಕೊಂಡಿದೆ ಅಂತ ಹೇಳಿದಾಗ ಈ ತರದ್ದೆಲ್ಲ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತೀವಿ. ಸೊ ಅದನ್ನ ಹೇಗೆ ನಾವು ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದು, ಶುಭ್ರಗೊಳಿಸೋದು, ಅದನ್ನ ನೀವು 3ನೇ ದಿನದಲ್ಲಿ ಕಲಿತೀರಿ. ಅದ್ರ ಜೊತೆಗೆ ಇನ್ನೊಂದ್ ಏನು ಅಂತೇಳಿ ಸ್ವಯಂ ಸೆಲ್ಫ್ ಹೀಲಿಂಗ್ ಅಂತೇಳಿ ಅವತ್ತು ಮಾಡೋದನ್ನ ನಿಮ್ಗೆ ಹೇಳ್ಕೊಡ್ತಾರೆ. ಸೊ ಅದಾದ ನಂತರ ಸೆಲ್ಫ್ ಹೀಲಿಂಗ್ ಆಗುತ್ತೆ, ಅವರ ಕ್ಲೆನ್ಸಿಂಗ್, ನೆಗೆಟಿವ್ ಎನರ್ಜಿ ಅವರ ಕ್ಲೆನ್ಸಿಂಗ್ ಆಗುತ್ತೆ. ಅದಾದ ನಂತರ ಸ್ವಯಂ ಚಿಕಿತ್ಸೆ, ಸೆಲ್ಫ್ ಹೀಲಿಂಗ್ ಮಾಡೋದನ್ನ ನಿಮ್ಗೆ ಕಲಿಸ್ತಾರೆ. ಸೆಲ್ಫ್ ಹೀಲಿಂಗ್ ಆದ ನಂತರ ನಿಮ್ಗೆ ರೇಖಿ ದೀಕ್ಷೆ ಇರುತ್ತೆ. ಈ 2 ದಿನ ನೀವೇನ್ ರೇಖಿಯ ಕ್ಲಾಸ್ ನ ತಗೊಳ್ತೀರಿ, ಈ ಜ್ಞಾನ ನಿಮ್ಗೆ ಬಂದ ಮೇಲೆ ನೀವೇನ್ ಮಾಡ್ತೀರಿ ಅಂತ ಹೇಳಿದ್ರೆ ರೇಖಿ ದೀಕ್ಷೆಯನ್ನ ಪಡ್ಕೊಳ್ತೀರಾ. ಓಕೆ, ಸೊ ಇಲ್ಲಿ ಇಷ್ಟು. ಸೊ ಇವತ್ತಿಂದ ಸೆಷನ್ ಬಗ್ಗೆ ನಾವು ಈಗ ಬರ್ಕೊಂಡಿದಿರಲ್ಲ ಪಾಯಿಂಟ್ಸ್ ಗಳನ್ನ, ಇವತ್ತಿಂದ ನಾವು ಸೆಷನ್ ನ ನೋಡ್ತಾ ಹೋಗೋಣ. ಎಲ್ಲ ರೆಡಿ ಇದೀರಿ? ಓಕೆ, ಒಂದ್ಸರಿ ಎಲ್ಲ ಕೈ ರಬ್ ಮಾಡೋಣ. ಓಕೆ, ಎಲ್ಲ ಪೆನ್ನು ಪೇಪರ್ ಕೆಳಗಿಡಿ. ರೆಡಿ ಇದೀರಿ? ಓಕೆ ಓಕೆ, ಹ್ಯಾಂಡ್ ಶೇಕ್ ಮಾಡಿ, ಹ್ಯಾಂಡ್ ಶೇಕ್ ಮಾಡಿ. ಎಸ್ ಎಸ್, ಓಕೆ, ಗುಡ್. ಎಲ್ಲ ರೆಡಿ ಇದೀರಿ? ಓಕೆ, ಇವತ್ತಿಂದು ನಾವು ಏನು ಅಂತ ಹೇಳಿದ್ರೆ ಈ ರೇಖಿ ಬಗ್ಗೆ ಮಾಹಿತಿಯನ್ನ ತಗೊಳ್ಳೋಣ. ರೇಖೆ ಅಂದ್ರೆ ಏನು ಅಂತ ಹೇಳಿ ಬ್ರೀಫ್ ಆಗಿ ನಾವು ಇದನ್ನ ತಿಳ್ಕೊಳ್ಳೋಣಂತೆ. ಅದಕ್ಕಿಂತ ಮುಂಚೆ ಏನು ಅಂತ ಹೇಳಿದ್ರೆ ಇವತ್ತು ಯಾರೆಲ್ಲ ಕುತ್ಕೊಂಡಿದ್ದೀರಿ, ಎಷ್ಟು ಜನ ಕುತ್ಕೊಂಡಿದ್ದೀರಿ ಅಂತ ನೋಡಿ 96 ಜನ ಇವತ್ತು ಆನ್ಲೈನ್ ಅಲ್ಲಿ ಇದ್ದೀರಿ ಇವತ್ತಿನ ಸೆಷನ್ ಅಲ್ಲಿ. ಏನು ಅಂತ ಹೇಳಿದ್ರೆ ಇವತ್ತು ನಾವು ಇಲ್ಲಿ ಕುತ್ಕೊಂಡಿದೀವಿ ಅಂದ್ರೆ ನಾವು ರೇಖೆಯನ್ನ ಹುಡುಕಿಲ್ಲ. ನೆನ್ಪಿಟ್ಕೊಳ್ಳಿ, ನಾವ್ಯಾರು ರೇಖೆಯನ್ನ ಹುಡುಕಿಲ್ಲ. ನಾವು ರೇಖೆಯನ್ನು ಹುಡುಕಿದ್ರೆ ಯಾವಾಗೋ ಕನೆಕ್ಟ್ ಆಗಿರ್ತಿದ್ವಿ. ಚಿಕ್ಕವರಿದ್ದಾಗ್ಲೋ ಯಾವಾಗೋ ನಾವು ರೇಖೆ ಕನೆಕ್ಟ್ ಆಗಿರ್ತಿದ್ವಿ. ಕೆಲವ್ರು ಕನೆಕ್ಟ್ ಆಗಿರ್ತಾರೆ, ಕೆಲವರು ಏನಾಗ್ತಾರೆ ಅಲ್ಲೇನೆ ಬಿಟ್ಬಿಡ್ತಾರೆ, ಮತ್ತೆ ಕಂಟಿನ್ಯೂ ಮಾಡಿರೋದಿಲ್ಲ. ಯಾವಾಗ ರೇಖೆ ನಮ್ಮನ್ನು ಹುಡುಕುತ್ತೋ ಆವಾಗ ನಾವು ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆಗ್ತೀವಿ. ನೀವು ಇವತ್ತೆಲ್ಲ ಕೂತಿದ್ದೀರಿ ಅಂತ ಹೇಳಿದ್ರೆ ನಿಮ್ಮನ್ನ ಹುಡ್ಕೊಂಡು ಯಾರು ಬಂದಿದ್ದಾರೆ ಅಂದ್ರೆ ರೇಖಿನೇ ನಿಮ್ಮನ್ನ ಹುಡ್ಕೊಂಡ್ ಬಂದಿದೆ, ಬ್ರಹ್ಮಾಂಡ ನಿಮ್ಮನ್ನ ಹುಡ್ಕೊಂಡ್ ಬಂದಿದೆ. ಆ ಕಾರಣಕ್ಕೆ ನೀವೇನ್ ಮಾಡಿದ್ರಿ, ಇವತ್ತಿಗೆ ಕುತ್ಕೊಂಡಿದ್ದೀರಿ. ಸೊ ನೆನ್ಪಿಟ್ಕೊಳ್ಳಿ, ನಾನೇ ಹುಡ್ಕೊಂಡಿದೀನಿ ಅಂದಾಗ ನಮ್ಗೆ ಆಪ್ಷನ್ ಇರುತ್ತೆ, ಕಲಿಬಹುದು ಬಿಡ್ಬೋದು ಹೀಗೆ ಅನ್ಸ್ತಿರುತ್ತೆ. ಆದ್ರೆ ಬ್ರಹ್ಮಾಂಡ ನನ್ನನ್ನು ಹುಡ್ಕೊಂಡ್ ಬಂದಿದೆ ಅಂತ ಹೇಳಿದಾಗ ರೆಸ್ಪೆಕ್ಟ್ ನಮ್ಗೆ ಜಾಸ್ತಿ ಆಗ್ತದೆ. ಓಕೆನಾ? ಯಾರ್ ನಮ್ಮನ್ನ ಹುಡುಕಿದ್ದಾರೆ? ನಾವ್ ರೇಖೆನ ಹುಡುಕಿಲ್ಲ. ನಾವ್ ರೇಖೆ ಹುಡುಕಿದ್ರೆ ಯಾವಾಗೋ ಸಿಕ್ಬಿಡ್ತಿತ್ತು ನಮ್ಗೆ. ನಾವು ಹುಡ್ಕೋ ಪ್ರಯತ್ನ ಮಾಡಿದ್ವಿ, ತಿಳ್ಕೊಬೇಕು ಅನ್ಕೊಂಡ್ವಿ, ಬಟ್ ಕನೆಕ್ಟ್ ಆಗ್ಲಿಲ್ಲ. ಯೂನಿವರ್ಸ್ ನಮ್ಮನ್ನ ಹುಡುಕ್ದಾಗ ಏನಾಗ್ತೀವಿ ಅಂತ ಹೇಳಿದ್ರೆ ನೇರವಾಗಿ ನಾವು ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆಗ್ತೀವಿ. ಆ ಒಂದು ಸುವರ್ಣ ಅವಕಾಶ ಇವತ್ತು ನಮ್ಗೆ ಬಂದಿದೆ ಅಲ್ವಾ? ಓಕೆ, ಸೊ ಇಲ್ಲಿ ಇವತ್ತು ನೀವು ಸ್ವಲ್ಪ ನೋಟ್ ಮಾಡ್ಕೊಳ್ತಾ ಹೋಗ್ರಿ. ಏನು ಅಂತ ಹೇಳಿದ್ರೆ ಜಸ್ಟ್ ಹೇಳಿದೆಲ್ಲ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಪಾಯಿಂಟ್ ನ ನೋಟ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿ ಹೇಳಿದ್ರು ಅಂತೇಳಿ ಮರ್ತು ಹೋಗ್ಬಿಡುತ್ತೆ. ಈ ಕಿವಿಯಲ್ಲಿ ಕೇಳ್ತೀವಿ, ಈ ಕಿವಿಯಿಂದ ಹೋಗ್ಬಿಡುತ್ತೆ. ಜಸ್ಟ್ ಏನನ್ಸುತ್ತೆ, ಏನೋ ಹೇಳಿದ್ರು ಸ್ವಲ್ಪ ಇಂಪಾರ್ಟೆಂಟ್ ಹೇಳಿದ್ರು, ಪರವಾಗಿಲ್ಲ, ಅಡ್ಡಿ ಇಲ್ಲ ಅಂತ ಅನ್ಸಿರುತ್ತೆ. ಆದ್ರೆ ಇನ್ಫಾರ್ಮೇಶನ್ ತಲೆಗೆ ಹೋಗಿರೋದಿಲ್ಲ. ಯಾಕೆ ಹೋಗಿರೋದಿಲ್ಲ ಅಂದ್ರೆ ನಮ್ ತಲೆ ಕ್ಲೀನ್ ಆಗಿರೋದಿಲ್ಲ. ಏನ್ ಮಾಡಿರ್ತೀವಿ, ಎಲ್ಲಾ ಯೋಚನೆಗಳನ್ನ ತುಂಬ್ಕೊಂಡಿರ್ತೀವಿ. ಕ್ಲಾಸ್ ಮುಗಿದ್ಮೇಲೆ ಅಡ್ಗೆ ಏನ್ ಮಾಡ್ಬೇಕು, ಅವ್ರ ಇಷ್ಟೊತ್ತಿಗೆ ಬರ್ತಾರೆ, ಇವ್ರ ಇಷ್ಟೊತ್ತಿಗೆ ಬರ್ತಾರೆ, ಅವ್ರಿಗೆ ಇದನ್ ಕೊಡೋದಿದೆ, ಆಫೀಸ್ ವರ್ಕ್ ಇದೆ, ಆ ವರ್ಕ್ ನ ಕಂಪ್ಲೀಟ್ ಮಾಡ್ಬೇಕು, ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಬೇಕು, ಈ ಸುಮಾರು ಏನೇನೋ ಸುದ್ದಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲದನ್ನೂ ಏನ್ ಮಾಡ್ತೀವಿ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವ್ ಇಟ್ಕೊಂಡಿದ್ದೀರಾ ಎಲ್ರು? ತಲೆ ಖಾಲಿ ಯಾರ್ದಿದೆ? ಪರಮೇಶ್ವರ್ ಸರ್, ತಲೆ ಖಾಲಿ ಆಗಿದ್ಯಾ? ಎಲ್ಲಾ ಯೋಚನೆಗಳು ಇಟ್ಕೊಂಡ್ ಕುತ್ಕೊಳ್ತೀವಲ್ವಾ? ಎಸ್. ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ತರದ್ದೆಲ್ಲ ಯೋಚನೆಗಳಿದ್ದಾಗ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಹೇಳೋದೇನಂದ್ರೆ ಪಾಯಿಂಟ್ ನೋಟ್ ಮಾಡ್ಕೊಳ್ಬೇಕು ಅಂತ ಹೇಳಿ. ನೋಟ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಫ್ರೀ ಆದಾಗ ಅದನ್ನ ನೋಡಿದಾಗ ಇದೆಲ್ಲ ಹೇಳಿದ್ರು, ಇದು ಸ್ವಲ್ಪ ಏನ್ ಮಾಡೋಣ ಅಂತ ಹೇಳಿದ್ರೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತೇಳಿ ಅನ್ಸುತ್ತೆ. ಹಾಗಾಗಿ ನಾವು ಮಸ್ತಕಕ್ಕಿಂತ ಪುಸ್ತಕದಲ್ಲಿ ಬರೆದ್ರೆ ಪುಸ್ತಕದನ್ನೇ ಇನ್ನೊಂದ್ಸರಿ ಓದಿ ಅದು ಮಸ್ತಕದಲ್ಲಿ ಸ್ಟಾಕ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದ್ರಲ್ಲೇ ಬರೆದು ನಾನು ರಿಕಾಲ್ ಮಾಡ್ಲಿಲ್ಲ ಅಂದ್ರೆ ಅದರಲ್ಲೇ ಉಳಿಯುತ್ತೆ, ಇಲ್ಲೇ ಇಟ್ಕೊಂಡೆ ಅಂದ್ರೆ ಅದು ಹಾರೋಗಿರುತ್ತೆ. ಓಕೆ, 2 ಪ್ರಯತ್ನಗಳನ್ನ ಇವತ್ತು ನಾವು ಮಾಡೋಣ. ಓಕೆ, ಸೊ ಇಲ್ಲಿ ನೀವು ಬರ್ಕೊಳ್ಳಿ, ರೇಖಿ, ಭಾರತೀಯ ರೇಖಿ ಅಂದ್ರೆ ಏನು ಅಂತೇಳಿ. ಇದನ್ನ ಭಾರತೀಯ ರೇಖೆಯನ್ನ ಸ್ವಭಾಸ ಅಂತ ಹೇಳಿ ಕರೀತಾರೆ. ಸ್ವಭಾಸ ಅಂತೇಳಿ ಕರೀತಾರೆ. ಭಾರತೀಯ ರೇಖೆಯನ್ನ ಸ್ವಭಾಸ ಅಂತೇಳಿ ಕರೀತಾರೆ. ಹಾಗಂದ್ರೆ ಏನು ಅಂತ ಹೇಳಿದ್ರೆ ಸ್ವ ಅಂದ್ರೆ ಸೆಲ್ಫ್ ಅಂತ ಹೇಳಿ, ಸ್ವ ಅಂದ್ರೆ ಸೆಲ್ಫ್ ಅಂತ ಹೇಳಿ, ಭಾಸ ಅಂದ್ರೆ ಫೀಲ್ ಮಾಡೋದು.
ಫೀಲ್ ಮಾಡೋದು, ರಿಯಲೈಸ್ ಮಾಡೋದು ಅಂತ ಹೇಳ್ತೀವಲ್ಲ ಅದು. ಸ್ವ ಅಂದ್ರೆ ಸೆಲ್ಫ್, ಭಾಸ ಅಂದ್ರೆ ಫೀಲ್ ಮಾಡೋದು, ರಿಯಲೈಸ್ ಮಾಡೋದು. ಸೆಲ್ಫ್ ಫೀಲಿಂಗ್ ಅಂತ ಹೇಳಿ ಇದನ್ನ ನಾವು ಕರಿತೀವಿ. ಸೆಲ್ಫ್ ನಮ್ಮನ್ನೇ ನಾವು ಹೀಲ್ ಮಾಡ್ಕೊಳ್ಳುವಂಥದ್ದು, ನಮ್ಮನ್ನೇ ನಾವು ಶಕ್ತಿನ ತುಂಬಿಕೊಳ್ಳೋದಕ್ಕೆ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ ರೇಖಿ ಅಂತ ಹೇಳಿ ಕರೀಲಾಗ್ತದೆ. ಓಕೆನಾ? ಸೊ ಇದು ಇಂಡಿಯನ್ ರೇಖೆ ಏನಿದೆಯಲ್ಲ, ಇದು ನಮ್ಮ ಮೂಲ ಆಗಿದೆ. ಇಂಡಿಯನ್ ರೇಖೆ ಬೇರೆ ಎಲ್ಲಿಂದನೂ ಬಂದಿಲ್ಲ, ಇದು ನಮ್ಮ ಮೂಲ ಆಗಿದೆ. ಇದನ್ನ ನಾವು ಏನ್ ಮಾಡ್ಲಿಲ್ಲ, ಗುರುತಿಸ್ದಿರೋ ಕಾರಣ ಏನಾಯ್ತು ಅಂದ್ರೆ ಇದು ಬೇರೆ ಬೇರೆ ದೇಶಗಳಿಗೆ ಹೋಯ್ತು. ಇದ್ರ ಬೆಲೆ ಜಪಾನ್ನವ್ರಿಗೆ ಗೊತ್ತಿದೆ, ಚೀನಾದವ್ರಿಗೆ ಗೊತ್ತಿದೆ, ಬೇರೆ ಬೇರೆ ಕಂಟ್ರಿನಲ್ಲಿ ಬಹಳಷ್ಟು ಬೆಳೆದಿದೆ ರೇಖೆ ಅನ್ನುವಂಥದ್ದು. ನೀವು ನೋಡಿರ್ಬೋದು, ಚೀನಾದಲ್ಲೆಲ್ಲ ನೋಡಿರ್ಬೋದು, ಚೀನಾ ಜಪಾನ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಬಹಳ ರೇಖೆಯನ್ನ ಅನುಸರಿಸ್ತಾರೆ ಅವ್ರು. ಆದ್ರೆ ನಾವು ಅವರಿಂದ ಇವಾಗ ಏನ್ ಮಾಡ್ತಾ ಇದೀವಿ, ಕಲಿತಾ ಇದೀವಿ. ಕಲ್ತ್ರು ಸಹ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವ್ ಅದನ್ನ ಸರಿಯಾಗಿ ಪಾಲಿಸೋದೇ ಇಲ್ಲ. ಏನಾದ್ರು ಹುಷಾರಿಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ಪಟ್ ಅಂತ ಹಾಸ್ಪಿಟ್ಲಿಗೆ ಹೋಗ್ತೀವಲ್ವಾ? ಜ್ವರ ಬಂತು ಹಾಸ್ಪಿಟ್ಲಿಗೆ ಹೋಗಿ, ತಲೆನೋವು ಬಂತು ಒಂದ್ ಮಾತ್ರೆ ತಂದು ನುಂಗ್ತೀವಿ, ಈ ತರ ಮಾಡ್ತೀವಿ. ಬಟ್ ಜಪಾನ್ ಮತ್ತೆ ನೀವು ಚೀನಾದವ್ರು ನೋಡಿದ್ರೆ ಅವ್ರಿಗೆ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಹೀಲಿಂಗ್ ಮಾಡ್ಕೊಳ್ತಾರ ಅವ್ರು. ಸೊ ಇದನ್ನ ಕಲ್ತವ್ರು ಯಾರು, ಕಲಿಸ್ತವ್ರು ಯಾರು ಅಂತ ಹೇಳಿದ್ರೆ ನಮ್ಮ ಭಾರತದಿಂದಲೇ ಇದು ಬಂದಿರುವಂತ ಮೂಲ ವಿದ್ಯೆ ಆಗಿದೆ. ಆದ್ರೆ ಬೇರೆ ದೇಶದಲ್ಲಿ ಏನು ಅಂತ ಹೇಳಿದ್ರೆ ಇದ್ರ ಪ್ರಾಮುಖ್ಯತೆಯನ್ನು ಗುರುತಿಸಿ ಅವರು ಬಳಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ಪ್ರಸಿದ್ಧಿಯನ್ನ ಬೇರೆ ದೇಶದಲ್ಲಿ ಪಡೀತು, ಇದು ಮೂಲ ಎಲ್ಲಿ ಅಂದ್ರೆ ಭಾರತದಲ್ಲಿ. ಸೊ ಇದು ಭಾರತದಲ್ಲಿಯೇ ಮೂಲ ಆಗಿದೆ. ಮತ್ತೆ ಇನ್ನೂ ಒಂದು ನೀವು ಪಾಯಿಂಟ್ ಮಾಡ್ಕೊಳ್ಳಿ, ರೇಖೆಯಿಂದ ಏನೇನ್ ಆಗುತ್ತೆ ಅಂತ ಹೇಳಿದ್ರೆ 108 ರೀತಿಯ ಸಮಸ್ಯೆಗಳಿಗೆ ಇದರಲ್ಲಿ ಪರಿಹಾರ ಇದೆ. 108 ರೀತಿಯ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಇದೆ. 20ನೇ ಶತಮಾನದಲ್ಲಿ ಡಾಕ್ಟರ್ ಮಿಕಾವೊ ಉಸುಯಿ ಅನ್ನೋರು ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಭಾರತಕ್ಕೆ ಬಂದು ಇದ್ರ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡಿದ್ರು. ನಮ್ಮ ಜಗತ್ತಿಗೆ ಇದನ್ನ ಪರಿಚಯಿಸಿದ್ರು. ಇಡೀ ಜಗತ್ತಿಗೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ರೇಖೆಯನ್ನ ಪರಿಚಯ ಮಾಡಿಕೊಟ್ರು ಅವರು. ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಮಿಕಾವೊ ಉಸುಯಿ ಅಂತ ಹೇಳಿ, ಇವ್ರಿಗೆ ಫಾದರ್ ಆಫ್ ರೇಖಿ ಅಂತಾನು ಹೇಳ್ತಾರೆ. ರೇಖಿಯ ಪಿತಾಮಹ ಅಂತೇಳಿ ಇವರನ್ನ ಕರೀಲಾಗ್ತದೆ. ಮತ್ತೆ ಈ ರೇಖೆ ಏನ್ ಮಾಡುತ್ತೆ ಅಂತಂದ್ರೆ, ರೇಖೆಯಲ್ಲಿ ಏನಾಗುತ್ತೆ ಅಂತೇಳಿ ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಸಂಬಂಧಗಳ ಸಮಸ್ಯೆ ಇದೆ, ಹೀಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಏನ್ ಮಾಡುತ್ತೆ, ಹೀಲ್ ಮಾಡುತ್ತೆ. ನಮ್ಗೆಲ್ರಿಗೂ ಗೊತ್ತಿತ್ತು ರೇಖೆ ಅಂದ್ರೆ ಏನು ಅಂತ ಹೇಳಿದ್ರೆ ಆರೋಗ್ಯ ಸಮಸ್ಯೆಯನ್ನ ಸಾಲ್ವ್ ಮಾಡುತ್ತೆ. ನಮ್ಗೇನೋ ಹುಷಾರಿಲ್ಲ, ಯಾರಿಗಾರು ಹುಷಾರಿಲ್ಲ ಅಂದ್ರೆ ನಾವ್ ಇದರಿಂದ ಸರಿ ಮಾಡ್ಕೊಳ್ಬಹುದು ಅನ್ನೋದು ಮಾತ್ರ ನಮ್ಗೆ ಗೊತ್ತಿತ್ತಲ್ವಾ? ಅಲ್ವಾ? ಹೌದು ಅಲ್ವೋ? ನಮ್ಗೆ ಎಷ್ಟ್ ಗೊತ್ತಿತ್ತು ಅಂತ ಹೇಳಿದ್ರೆ, ನಮ್ಗೇನೋ ಹುಷಾರಿಲ್ಲ ಅಂತ ಹೇಳಿದ್ರೆ, ಯಾರಿಗಾರು ಹುಷಾರಿಲ್ಲ ಅಂದ್ರೆ ರೇಖೆಯಿಂದ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇದ್ ಕ್ಯೂರ್ ಮಾಡ್ಕೊಳ್ತಾರೆ ಅನ್ನೋದು ಮಾತ್ರ ಗೊತ್ತಿತ್ತು. ಆದ್ರೆ ನೆನ್ಪಿಟ್ಕೊಳ್ಳಿ, ರೇಖಿ ಕೇವಲ ಬರೀ ಆರೋಗ್ಯ ಸಮಸ್ಯೆಯನ್ನಲ್ಲ, ಎಲ್ಲ ರೀತಿಯ ಸಮಸ್ಯೆಗಳಿಗೆ ಇದರಿಂದ ಸೊಲ್ಯೂಷನ್ ಕೊಡ್ಲಿಕ್ಕೆ, ಕಂಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. 100% ನಾವ್ ಇದಕ್ಕೆ ಅಶ್ಯೂರೆನ್ಸ್ ಕೊಡ್ತೀವಿ. ಹೇಗೆ ಅಂತ ಹೇಳಿದ್ರೆ ಇದನ್ನ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಿದವರೇ ನಾವೆಲ್ಲರೂ ಇದೀವಿ ಇದ್ರಲ್ಲಿ. ರೇಖೆಯಿಂದ ಅದನ್ನ ಕಲಿಸುವಂತದ್ದೇ ಏನು ಅಂತ ಹೇಳಿದ್ರೆ ಈ ಒಂದು ಏನ್ ಕ್ಲಾಸಸ್ ಇದೆಯಲ್ಲ ಇದರಿಂದ ನೀವು ತಿಳ್ಕೊಳ್ತಾ ಹೋಗ್ತೀವಿ ಹೇಗೆ ಅಂತೇಳಿ. ಓಕೆನಾ? ಸೊ ಮತ್ತೆ ಇನ್ನೊಂದು ಬರ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ, ರೇಖೆ ಅಂದ್ರೆ ಏನು ಅಂತ ಹೇಳಿ. ರೇ ರೇ ಅಂತ ಹೇಳ್ತೀವಲ್ಲ, ರೇ ಅಂದ್ರೆ ಯೂನಿವರ್ಸ್ ಅಂತ ಹೇಳಿ, ಬ್ರಹ್ಮಾಂಡ ಅಂತೇಳಿ. ರೇ ಅಂದ್ರೆ ಯೂನಿವರ್ಸ್, ಬ್ರಹ್ಮಾಂಡ ಅಂತ ಹೇಳಿ. ಕಿ ಅಂದ್ರೆ ಎನರ್ಜಿ, ಶಕ್ತಿ. ರೇ ಅಂದ್ರೆ ಬ್ರಹ್ಮಾಂಡ, ಕಿ ಅಂದ್ರೆ ಶಕ್ತಿ. ಬ್ರಹ್ಮಾಂಡದ ಶಕ್ತಿಯನ್ನ ರೇಖಿ ಅಂತ ಹೇಳಿ ಕರೀಲಾಗ್ತದೆ. ನಿಜಕ್ಕೂ ನಾವು ಎಷ್ಟು ಅದ್ಭುತ ಅಂತ ಹೇಳಿದ್ರೆ ರೇಖಿ ಬ್ರಹ್ಮಾಂಡ ಶಕ್ತಿ ಅಂತ ಹೇಳ್ತೀವಿ. ಇದು ನಮ್ಗೆ ಹೆಂಗೆ ನಾವು ಇದನ್ನ ಲೈಫ್ ಅಲ್ಲಿ ಧಾರಣೆ ಮಾಡ್ಕೊಳ್ಳೋದ್ರಿಂದ, ನಾವ್ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದ್ರಿಂದ ನಾವು ನಮ್ಮ ಜೀವನದಲ್ಲಿ ಬರೋ ಸಮಸ್ಯೆಗಳನ್ನ ಹೇಗ್ ಸಾಲ್ವ್ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ ಬಹಳ ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ಬಹುದು. ಎಷ್ಟೋ ಸರಿ ನಮ್ಗೇನು ಅಂತಂದ್ರೆ ಇದನ್ನ ತಿಳ್ಕೊಂಡಿರೋದಿಲ್ಲ. ಯಾವಾಗ ಇದನ್ನ ನಮ್ ಲೈಫ್ ಅಲ್ಲಿ ತಿಳ್ಕೊಂಡು ನೀವು ಅಪ್ಲೈ ಮಾಡಕ್ ಶುರು ಮಾಡ್ತಿರೋ, ಮಿರಾಕಲ್ಸ್ ಆಗ್ಲಿಕ್ಕೆ ಶುರು ಆಗುತ್ತೆ. ನೀವು ನೋಡಿರ್ಬೋದು, ತ್ಯಾಗಿಗಳು, ತಪಸ್ವಿಗಳು, ಋಷಿಮುನಿಗಳು, ಆಧ್ಯಾತ್ಮಿಕ ಚಿಂತಕರು ಇರ್ತಾರೆ.
ಅವ್ರಿಗೆ ಆರೋಗ್ಯ ಸಮಸ್ಯೆಗಳು ಬರೋದು ಬಹಳ ಕಡಿಮೆ ಇರುತ್ತೆ. ಅಗ್ರೆಸಿವ್ ಆಗೋದು, ಕೋಪಕ್ಕೊಳಗಾಗೋದು ಈ ತರದೆಲ್ಲ ನೇಚರ್ ಅವ್ರದ್ದು ಬಹಳ ಕಡಿಮೆ ಇರುತ್ತೆ. ಮತ್ತೆ ದೀರ್ಘಾಯುಷಿಗಳು ಇರ್ತಾರೆ, ಅವರು ಶಾಂತ ಸ್ವಭಾವದವ್ರು ಇರ್ತಾರೆ. ಅವ್ರಿಗೆ ಏನ್ ಬೇಕೆಲ್ಲ ಬರುತ್ತೆ. ಒಂದ್ ಮಠ ಕಟ್ಬೇಕು, ಮಠನೂ ಕಟ್ತಾರವ್ರು. ಇಷ್ಟ ಇದಾಗ್ಬೇಕು, ಈ ತರದೊಂದ್ ಶಾಲೆ ತೆರಿಬೇಕು ಅಂದ್ರೆ ಶಾಲೆನೂ ತೆರಿತಾರ ಅವ್ರು. ಕಾಲೇಜ್ ಆಗ್ಬೇಕು ಅಂದ್ರೆ ಕಾಲೇಜು, ಹಾಸ್ಪಿಟಲ್ ಅಂದ್ರೆ ಹಾಸ್ಪಿಟಲ್. ಇದೆಲ್ಲ ಹೆಂಗ್ ಸಾಧ್ಯ ಆಗತ್ತೆ? ಯಾಕೆಂದ್ರೆ ದುಡಿತಾ ಇರುವಂತವ್ರ ಕೈಯಿಂದಾನೇ ಸಾಧ್ಯ ಆಗಲ್ಲ ಅಂದ್ರೆ ಅವ್ರು ಹೇಗ್ ಮಾಡ್ತಾರೆ ಅಂದ್ರೆ ಅವ್ರ ಫಾಲೋವರ್ಸ್ ಅಲ್ಲ ಮೇಡಮ್ ಅಂತ ಹೇಳ್ತಾರೆ ಅಲ್ವಾ? ಎಲ್ಲರಿಗೂ ಅನ್ಸುತ್ತೆ ಅವ್ರಿಗೆ ಫಾಲೋವರ್ಸ್ ಇರ್ತಾರೆ, ಬರ್ತಾರೆ, ಭಕ್ತಾದಿಗಳು ಮಾಡ್ತಾರೆ. ಆ ಭಕ್ತಾದಿಗಳು ಅವ್ರ ಜೊತೆ ಕನೆಕ್ಟ್ ಆಗ್ಬೇಕು ಅಂತ ಹೇಳಿದ್ರೆ ಅವ್ರು ಧ್ಯಾನವನ್ನ ಮಾಡ್ತಾರೆ, ಬ್ರಹ್ಮಾಂಡದ ಶಕ್ತಿಯ ಜೊತೆಗೆ ಕನೆಕ್ಟ್ ಆಗ್ತಾರೆ. ಬ್ರಹ್ಮಾಂಡದ ಶಕ್ತಿ ಜೊತೆ ಕನೆಕ್ಟ್ ಆಗ್ಲಿಕ್ಕೆ ಹಲವಾರು ವಿಧಾನಗಳಿದಾವೆ. ಮೆಡಿಟೇಷನ್ ಇದೆ, ಧ್ಯಾನ ಇದೆ, ಅದ್ರಲ್ಲಿ ರೇಖಿಯು ಕೂಡ ಒಂದಾಗಿದೆ. ರೇಖಿಗೆ ನಾವ್ ಹೇಳ್ತೀವಿ ಬ್ರಹ್ಮಾಂಡ ಶಕ್ತಿ ಅಂತ ಹೇಳ್ತೀವಿ. ಸೊ ಲೈಫ್ ಅಲ್ಲಿ ಏನಾದ್ರು ಅಚೀವ್ ಮಾಡ್ಬೇಕು, ಏನಾದ್ರು ಮಿರಾಕಲ್ ಜೀವನದಲ್ಲಿ ಬದಲಾವಣೆಯನ್ನು ತಂದ್ಕೋಬೇಕು ಅಂತಿದ್ರೆ ರೇಖಿ ನಮ್ಗೆ ಬಹಳ ಸಪೋರ್ಟ್ ಮಾಡುತ್ತೆ. ಸೊ ಇದನ್ನ ನಾವು ಸರಿಯಾಗಿ ಅರ್ಥೈಸ್ಕೊಂಡು ಇದನ್ನ ನಮ್ ಲೈಫ್ ಅಲ್ಲಿ ನಾವು ಧಾರಣೆ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ನಮ್ ಲೈಫ್ ಅಲ್ಲಿ ಬೇರೆ ಏನು ನಾವು ಹುಡುಕಾಟ ನಡೆಸುವಂತ ಅವಶ್ಯಕತೆ ಇಲ್ಲ. ಅರ್ಥ ಆಗ್ತಿದ್ಯಾ ಎಲ್ರಿಗೂ? ಅರ್ಥ ಆಗ್ತಿದ್ಯಾ? ಹ್ಯಾಂಡ್ ವೇವ್ ಮಾಡ್ಬೋದಾ? ನನ್ಗೆ ಯಾರು ಕಾಣಿಸ್ತಾ ಇದಾರೆ ಅಂದ್ರೆ ಭವಾನಿ ಮೇಡಮ್ ಕಾಣಿಸ್ತಿದ್ದಾರೆ. ಮತ್ತೆ ಏನ್ ಮಾಡಿದೀರಿ ನೀವೆಲ್ರೂ? ಮೊಬೈಲ್ ಹೆಸರೇ ಇಟ್ಕೊಂಡ್ಬಿಟ್ಟಿದೀರಿ, ನಿಮ್ ಹೆಸರನ್ನೇ ಇಟ್ಟಿಲ್ಲ ಅಲ್ಲಿ. ವಿವೋ ಮೇಡಮ್ ಇದ್ದಾರೆ, ಮತ್ತೆ ಮೋಟ್ರೋಲಾ ಮೇಡಮ್ ಇದ್ದಾರೆ, ಓಪೋ ಮೇಡಮ್ ಇದ್ದಾರೆ. ಹಿಂಗೆ ಎಲ್ರು ಇಲ್ಲಿ ಏನ್ ಮಾಡಿದಿರಿ ಅಂದ್ರೆ ಮೊಬೈಲ್ ಹೆಸರೇ ಇಟ್ಕೊಂಡ್ಬಿಟ್ಟಿದಿರಿ. ಮಂಜುನಾಥ್ ಸರ್, ಶ್ರೀನಿವಾಸ್ ಕುಮಾರ್ ಸರ್ ಇದ್ದಾರೆ, ಆಮೇಲೆ ಪ್ರೀತು ಮೇಡಮ್ ಇದ್ದಾರೆ. ಓಕೆ, ಬಹಳ ಸಂತೋಷ ಆಗುತ್ತೆ. ಇರ್ಲಿ. ಏನು ಅಂತ ಹೇಳಿದ್ರೆ ಮೊಬೈಲ್ ಹೆಸರು ಚೇಂಜ್ ಮಾಡ್ರಿ. ಚೇಂಜ್ ಮಾಡಿದಾಗ ಏನಾಗುತ್ತೆ, ಎನರ್ಜಿ ನಿಮಗ್ ಬರುತ್ತೆ. ಓಕೆನಾ? ಹಾ, ಡನ್. ಇಲ್ಲಿ ಹೇಳೋದಷ್ಟೇನೆ. ರೇಖಿ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಮಾತೇ ಬರೋದಿಲ್ಲ ಅಂತ ಹೇಳಿದ್ರೆ ಹೆಂಗ್ ಎಲ್ರಿಗೂ ನಾವ್ ಇದನ್ನ ನಾವು ಫೀಲ್ ಮಾಡ್ತಾ ಇರೋದು, ನಮ್ಮ ಅನುಭವ ಹೇಗ್ ಹಂಚ್ಕೋಬೇಕು, ನಮ್ ರೀತಿ ಅವರು ಹೇಗ್ ಖುಷಿಯಾಗಿರ್ಲಿಕ್ಕೆ ನಾವ್ ಏನ್ ಮಾಡ್ಬೋದು ಅಂತ ಹೇಳಿ ಮನಸ್ಸು ಯಾವಾಗ್ಲೂ ಹಂಬಲಿಸುತ್ತೆ. ಆ ಪ್ರಯತ್ನನೇ ನಾವ್ ಮಾಡ್ತಾ ಇರ್ತೀವಿ. ನಿಜವಾಗ್ಲೂ ಒಂದು ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ ಇದು ಏನು ಅಂತ ಹೇಳಿದ್ರೆ ನಾನು ಅವಾಗನೇ ಹೇಳ್ದೆ, ಶ್ರೀದೇವಿ ಹೂಗಾರ್ ಅಂತ ಹೇಳಿ. ಇವ್ರು ನನ್ನ ಗುರು ಆಗಿದ್ದಾರೆ. ಹಾಗೇನೆ ಇವರು ಇಂಡಿಯನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಇವ್ರ ಲೈಫ್ ಅಲ್ಲಿ ಎಷ್ಟು ಮಿರಾಕಲ್ಸ್ ನ ಫೀಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಏನಿತ್ತು ಅಂತ ಹೇಳಿದ್ರೆ ಅವ್ರ ಬಾಡಿನಲ್ಲಿ 4 ತರದ್ದು ಏನಿತ್ತು ಅಂದ್ರೆ ಗೆಡ್ಡೆ, ಗಂಟು ಅಂತ ಹೇಳ್ತೀವಲ್ಲ, ಟ್ಯೂಮರ್ ಅಂತ ಹೇಳ್ತಾರಲ್ಲ, ಆ ತರದ್ದು ಇತ್ತು ಇವ್ರಿಗೆ. ಸೊ ಅವ್ರಿಗೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಹೋದಾಗ ಅದನ್ನ ಏನು ಅಂತ ಹೇಳಿದ್ರೆ ರೀಸೆಂಟ್ ಆಗಿನೇ ಅದ್ರ ಸ್ವಲ್ಪ ದಿನ ಮುಂಚೆನೆ ಅವ್ರಿಗೆ ಮಾವನವ್ರಿಗೆ ಕ್ಯಾನ್ಸರ್ ಆಗಿ ಅವ್ರು ಡೆತ್ ಆಗಿದ್ರು. ಸೊ ಸೇಮ್ ಸಿಂಪ್ಟಮ್ಸ್ ಇವ್ರಿಗಿತ್ತಂತೆ. ಮತ್ ನಾನು ಕೂಡ ಡಾಕ್ಟರ್ ಹತ್ರ ಹೋದ್ರೆ ನನ್ಗಿನ್ನು ಅದೇ ರೀತಿ ಹೇಳಿದ್ರು ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಇವ್ರಿಗೆ ಹಾಸ್ಪಿಟಲ್ ಅಂದ್ರೆ ಆಗೋದಿಲ್ಲ. ಅವಾಗ ಅವ್ರು ಏನ್ ಮಾಡಿದ್ರು, ಇದರಿಂದ ಏನ್ ಮಾಡ್ಬೋದು ಅಂತ ಹೇಳ್ತಿದ್ದಾಗ ಸುಮ್ನೆ ಹೀಗೆ ಅಚಾನಕ್ ಆಗಿ ಅವ್ರಿಗೆ ರೇಖಿ ಪರಿಚಯ ಆಯ್ತು. ರೇಖಿ ಪರಿಚಯ ಆದ್ಮೇಲೆ ಆ ರೇಖಿ ಕೋರ್ಸ್ ಎಲ್ಲಿ ಇರುತ್ತೆ ಏನು ಅಂತೇಳಿ ಪ್ರಾಕ್ಟೀಸ್ ಮಾಡಿ ತಿಳ್ಕೊಳಕ್ ಹೋದಾಗ ಅವ್ರು ಹೇಳಿದ್ರಂತೆ 21 ದಿನ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು, ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಈ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತೀರಿ ಅಂತೇಳಿ. ಇವ್ರು 21 ದಿನನಾ, ಇನ್ನ ಇದರಿಂದ ಹೊರಗಡೆ ಬರ್ತೀನಿ ಅಂದ್ರೆ ನಾನು ಎಷ್ಟ್ ದಿನ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿ 42 ದಿನಗಟ್ಲೆ ಪ್ರಾಕ್ಟೀಸ್ ಮಾಡಿದ್ರು. ಪ್ರಾಕ್ಟೀಸ್ ಹೀಗ್ ಮಾಡಿದ್ರು, ಆ ಏನ್ ಗಂಟೆಗಳಿತ್ತಲ್ಲ ಅದ್ ಎಲ್ಲಿದೆ ಅನ್ನೋದು ಪತ್ತೆ ಇಲ್ಲ. ಆ ರೀತಿ ಅವ್ರ ಲೈಫ್ ಅಲ್ಲಿ ಮಿರಾಕಲ್ ಆಯ್ತು. ಸೊ ಅವಾಗಿಂದ ಅವ್ರು ಅನ್ಕೊಂಡ್ರು ಏನು ಅಂತ ಹೇಳಿದ್ರೆ ಆ ಎಷ್ಟು ಅದ್ಭುತ ಇದೆಯಲ್ಲ ಇದು, ಮತ್ತೆ ಬೇರೆ ನಾನೆಲ್ಲ ಪ್ರಯತ್ನ ಮಾಡ್ಬೋದಲ್ಲ ಅಂತ ಹೇಳಿ ಅವ್ರಿಗೆ ಗಂಟ್ಲದು ಏನಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಗಂಟ್ಲದು ಪ್ರಾಬ್ಲಮ್ ಇತ್ತು. ಡಾಕ್ಟರ್ ಹತ್ರ ಹೋಗಿ ಸ್ಕ್ಯಾನ್ ಮಾಡಿಸ್ದಾಗ ಹೇಳಿದ್ರಂತೆ. ಒಂದು ಎಕ್ಸಾಂಪಲ್ ಹೇಳ್ಬೇಕು ಏನು ಅಂತ ಹೇಳಿದ್ರೆ, ನೆಕ್ಸ್ಟ್ ನಾಳೆ ನಾಡಿದ್ದು ಅವ್ರು ಪೂರ್ಣ ಕ್ಲಾಸ್ ತಗೋತಾರೆ. ನಾನ್ ಬ್ರೀಫ್ ಆಗಿ ಅಷ್ಟೇ ಹೇಳ್ತೀನಿ. ಶ್ರೀದೇವಿ ಅಮ್ಮ ಇದಾರಲ್ಲ, ಅವ್ರ ಮಗಳಿದ್ದಾರೆ, ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿ ಅಂತ ಹೆಸರು ಹೇಳ್ತೀವಲ್ವಾ. ನಿವೇದಿತಾ ಅಂತ ಹೇಳಿದ್ರೆ ಅವ್ರ ಮಗಳು 10 ವರ್ಷದವಳಿದ್ದಾಗ ಡೆಂಗ್ಯೂ ಪಾಸಿಟಿವ್ ಆಗಿ ತೀರ್ ಹೋದ್ರು. ಡೆತ್ ಆಯ್ತು ಅವ್ರ ಮಗಳದು, ನಿವೇದಿತಾ ಅಂತೇಳಿ. ಅವಾಗ ಶ್ರೀದೇವಿ ಅಮ್ಮ ಏನ್ ಮಾಡಿದ್ರು ಅಂದ್ರೆ ಮಗಳ ನೆನಪಲ್ಲಿ ಡಿಪ್ರೆಷನ್ಗೆ ಹೋದ್ರು ಅವರು. 3 ವರ್ಷ ಡಿಪ್ರೆಷನ್ಗೆ ಹೋದ್ರು. 3 ವರ್ಷ ಡಿಪ್ರೆಷನ್ಗೆ ಹೋಗಿ ಅದರಿಂದ ಹೊರಗಡೆ ಬರಕ್ಕಾಗ್ದೆ ನಾನ್ ಬದುಕ್ಲೇಬಾರ್ದು, ಏನಾದ್ರು ಮಾಡ್ಕೋಬೇಕು ಅಂತೇಳಿ. ಯಾಕೆಂದ್ರೆ ಆ ಟೈಮಲ್ಲಿ ಏನು ಅಂತ ಹೇಳಿದ್ರೆ ಸಪೋರ್ಟಿವ್ ಯಾರು ಇರ್ಲಿಲ್ಲ. ಅವ್ರು ಒಂಟಿಯಾಗಿ ಹೋರಾಟ ಮಾಡಿ ಲೈಫ್ ಅಲ್ಲಿ ಇಷ್ಟೊಂದು ಅಚೀವ್ ಮಾಡಿದ್ದಾರೆ. ಅವ್ರ ಬಗ್ಗೆ ಮುಂದೆ ನೀವು ತಿಳ್ಕೊಳ್ತಾ ಹೋಗ್ತೀರಿ. ಜಸ್ಟ್ ನಾನು ಒಂದು ಎಕ್ಸಾಂಪಲ್ ಬ್ರೀಫ್ ಆಗಿ ನಿಮ್ಗೆ ತಿಳಿಸ್ತಾ ಇರೋದಷ್ಟೇನೆ. ಸೊ ಏನಾಯ್ತು, ಅವರು ಬದುಕೋದೇ ಬೇಡ ಅಂತ ಹೇಳಿ ಒಂದ್ ಡಿಸೈಡ್ ಮಾಡಿ ಏನು ಸೂಸೈಡ್ ಮಾಡ್ಕೊಳ್ಬೇಕು ಅನ್ನೋವಂಥದ್ದು ಒಂದು ಪ್ರಯತ್ನ ಮಾಡಕ್ ಹೋಗಿದ್ದಾರೆ. ಯಾವ್ದೋ ಒಂದು ಪಾರ್ಕಿಗೆ ಹೋಗಿದ್ರಂತೆ. ಅಲ್ಲಿ ಹೋದಾಗ ಅವ್ರಿಗೆ ಅನಿಸ್ತು, ಯಾಕೆ ಬದುಕ್ಬೇಕು, ಯಾರು ಇಲ್ದ್ಮೇಲೆ ಯಾಕೆ, ಒಂಟಿತನ ಕಾಡ್ತಿತ್ತು ಅವ್ರಿಗೆ. ಮಗಳು ಹೋದ್ಲು, ಎಲ್ಲ ಮುಗೀತು, ಏನ್ ಬಂತು, ಎಲ್ಲ ಚೆನ್ನಾಗಿತ್ತು ಅಂದ ತಕ್ಷಣನೇ ತಂದೆ ತಾಯಿನೂ ಚಿಕ್ಕವರಿದ್ದಾಗ್ಲೇ ಕಳ್ಕೊಂಡ್ರು. ಇವ್ರು 10 ವರ್ಷ ಇದ್ದಾಗ ಅವ್ರ ತಾಯಿನ ಕಳ್ಕೊಂಡ್ರಂತೆ. ಅದಾದ್ಮೇಲೆ ಅವ್ರ ತಂದೆನೂ ಕಳ್ಕೊಂಡ್ರು.
ಆಮೇಲೆ ಏನು ಅಂತ ಹೇಳಿದ್ರೆ ತಾಯಿ ತಂದೆ ಇಲ್ದಿರೋ ಮಕ್ಳನ್ನ ಹೇಗೆ ಬೇರೆಯವ್ರ ಮನೇಲಿ ಬೆಳೆದ್ರು, ಅಲ್ಲಿಂದ ಅನಂತರ ಅವ್ರ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಚೆನ್ನಾಗಾಯ್ತು, ಒಂದ್ ಜಾಬ್ ಸಿಕ್ತು, ಮದ್ವೆ ಆಯ್ತು, ಮಕ್ಳೆಲ್ಲ ಇದ್ರು. ಆದ್ರೆ ಅಚಾನಕ್ಕೆ ಮಗಳದು ಡೆತ್ ಆಯ್ತು. ಅವಾಗ ಅವ್ರಿಗೆ ಅನಿಸ್ತು, ಏನ್ ನನ್ ಲೈಫ್ ಅಲ್ಲಿ ದುಃಖ ನೋವು ತಪ್ಪೋದೇ ಇಲ್ವಾ ಅಂತ ಹೇಳಿ ಡಿಪ್ರೆಷನ್ ಇಂದ ಅವ್ರಿಗೆ ಹೊರಗಡೆ ಬರ್ಲಿಕ್ಕಾಗ್ಲಿಲ್ಲ, ಸೂಸೈಡ್ ಮಾಡ್ಕೊಳ್ಬೇಕು ಅಂತ ಹೋದಾಗ ಒಂದ್ ಮೆಸೇಜ್ ಬಂತಂತೆ. ಒಂದೇ ದೇವ್ರದೇನೋ ಒಂದು ಪ್ರೇರಣೆ ಅಂತ ಹೇಳ್ತಾರಲ್ಲ, ಆ ತರದ ಒಂದ್ ಮೆಸೇಜ್ ಸಿಕ್ತು. ಮಕ್ಳು ಎಲ್ಲ ಸತ್ತೋದವ್ರೆಲ್ಲರೂ ಎಲ್ಲರನ್ನ ಕಳ್ಕೊಂಡವ್ರೆಲ್ಲ ಸೂಸೈಡ್ ಮಾಡ್ಕೊಳ್ತಾ ಹೋದ್ರೆ ಈ ಭೂಮಿ ಮೇಲೆ ಯಾರು ಬದುಕ್ತಿರ್ಲಿಲ್ಲ ಅಂತ. ಮಗಳು ಹೋಗಿದಾರೆ, ಈಗ ಏನ್ ಮಾಡ್ಬೇಕು ಅಂತೇಳಿ. ಮಗಳನ್ನ ಹೋದ್ಲು ಅಂತೇಳಿ ಸತ್ತೋಗಿರೋರ್ನ ಹಂಗೆ ಸಾಯ್ಸೋಕ್ಕಿಂತ ಅವಳ ಕನಸುಗಳೇನಿತ್ತು ಅವಳನ್ನ ನಾವು ಶಾಶ್ವತವಾಗಿ ಉಳಿಸೋ ಪ್ರಯತ್ನ ಮಾಡ್ಬೋದಲ್ಲ ಅಂತ ಹೇಳಿ ಅವ್ರಿಗೊಂದು ಯೋಚನೆ ಬಂತು. ಅಲ್ಲಿಂದ ಅವ್ನು ಡಿಸೈಡ್ ಮಾಡಿ ಪ್ರಾಮಿಸ್ ಮಾಡಿ ಬಂದ್ರಂತೆ, ನೀನ್ ಇದೆಯಾ ನನ್ ಜೊತೆಗೆ ಅಂತ ಹೇಳಿ ಅಲ್ಲಿ ಸಂಕಲ್ಪ ಮಾಡ್ಕೊಂಡು ಅವ್ರ ಮನೆಗ್ ಬಂದ್ರು. ಅವ್ರು ರೇಖಿ ಧ್ಯಾನ ಇವೆಲ್ಲ ಪ್ರಾಕ್ಟೀಸ್ ಮಾಡಿ ಇವತ್ತು ಎಷ್ಟು ಅವರು ಒಂದು ಗುರು ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಬೇರೆ ಯಾರ್ದಲ್ಲ, ಲೈಫ್ ತಮ್ಮ ಮೇಲೆ ತಾವು ಅಪ್ಲೈ ಮಾಡಕ್ ಶುರು ಮಾಡ್ಕೊಂಡ್ರು. ಆ ಟೈಮಲ್ಲಿ ಮಗಳನ್ನ ಕಳ್ಕೊಂಡಾಗ ಅವ್ರಿಗೆ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಅವ್ರಿಗೆ ಅಳಕ್ಕೆ ಆಗ್ತಿರ್ಲಿಲ್ಲಲ್ಲ, ರಿಲೇಶನ್ ಎಲ್ಲ ಇದ್ದಾಗ ಏನ್ ನಿಂಗೆ ಒಬ್ಳಿಗೆ ಮಗಳು ತೀರ್ಕೊಂಡ್ರದ, ಬೇರೆ ಯಾರಿಗೂ ತೀರ್ಕೊಂಡಿಲ್ವಾ ಅಂತ ಹೇಳಿ ಎಲ್ಲ ಜೋರ್ ಮಾಡ್ತಿದ್ರಂತೆ. ಅವಾಗ ರಾತ್ರಿ ಟೈಮಲ್ಲಿ ಏನ್ ಮಾಡ್ತಿದ್ರು, ಬೆಳಗ್ಗೆ ವರ್ಕ್ ಮಾಡ್ತಿದ್ರು ಅವ್ರು ಟೀಚರ್ ಆಗಿ, ನೋವ್ನ ಹೇಳ್ಕೊಳಕ್ ಆಗ್ತಿರ್ಲ, ರಾತ್ರಿ ಹತ್ರ ಮನೇಲಿ ಬೈತಾರೆ ಅಂತ ಹೇಳಿ ಒಂದ್ ದೊಡ್ಡ ಬಟ್ಟೆನ ಬಾಯಲ್ಲಿ ಇಟ್ಕೊಳ್ತಿದ್ರಂತವ್ರು, ಅಳು ಬಂದ್ರೆ ಅಂತೇಳಿ. ಹಂಗ್ ಮಾಡಿ ಮಾಡಿ ಏನಾಗಿತ್ತು ಅಂದ್ರೆ ಇಲ್ಲಿರೋ ನರಗಳೆಲ್ಲ ಏನಾಗಿದೆ, ಸ್ವೆಲ್ಲಿಂಗ್ ಆಗ್ಬಿಟ್ಟಿತ್ತಂತೆ. ಅವ್ರಿಗೆ 3 ತಿಂಗ್ಳೇ ಆದ್ರೂ ಮಾತಾಡಕ್ಕೆ ಬರ್ತಿರ್ಲಿಲ್ಲ, ಸೊನ್ನೆ ಮಾಡ್ತಿದ್ರಂತೆ, ಹೊರಗಡೆ ಮಾತಾಡಿದ್ರು ವಾಯ್ಸ್ ಕೇಳಿಸ್ತಿರ್ಲಿಲ್ಲ. ಯಾಕೆ ಹಿಂಗಾಯ್ತು ಅಂತೇಳಿ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ ಹೇಳಿದ್ರಂತೆ, ಇದು ನಿಮ್ದು ನರಗಳೆಲ್ಲ ಏನಾಗಿದೆ, ಸ್ವೆಲ್ಲಿಂಗ್ ಆಗಿದೆ, ನಿಮ್ದು ಇನ್ಮೇಲೆ ನಾನ್ ಮಾತಾಡ್ತೀನಿ ಅನ್ನೋದ್ ಮರಿಬೇಕಮ್ಮ ನೀನು ಅಂತ ಹೇಳಿದ್ರಂತೆ. ಆಮೇಲೆ ಅವರು ಬರೆದ್ಕೊಂಡು ನಾನ್ ಟೀಚರ್ ಇದ್ದೀನಿ ಅಂತ ಹೇಳಿದ್ರು. ಏನು ಮಾಡಕ್ಕಾಗಲ್ಲಮ್ಮ, ಈ ತರ ಆಗೋಗಿದೆ, ಇದಕ್ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳಿದ್ರಂತೆ. ಇಷ್ಟು ಅವ್ರಿಗೆ ನೋವಾಯ್ತಂತೆ. ಒಂದ್ ಕಡೆ ಮಗಳಿಲ್ಲ, ಎಲ್ಲ ಕಳ್ಕೊಂಡಿದೀನಿ, ನನ್ಗೆ ಧ್ವನಿನೂ ಹೋಯ್ತು ಅಂದ್ರೆ ನಾನು ಹೆಂಗೆ ಅಂತ ಹೇಳಿ ಬಹಳ ಬೇಜಾರಾಯ್ತು. ಆ ಟೈಮಲ್ಲಿ ಯಾರೋ ಅವರು ಪರಿಚಯದವ್ರು ಹೇಳಿದಂತೆ, ರೇಖಿ ಅಂತ ಒಂದಿರುತ್ತೆ, ನೀನ್ ಅದನ್ನ ಅಭ್ಯಾಸ ಮಾಡು ಅಂತ ಹೇಳಿದ್ರಂತೆ. ಒಂದ್ಸರಿ ಪ್ರಾಕ್ಟೀಸ್ ಮಾಡಿ ನೋಡು, ಅದರಿಂದ ಆಗ್ದಿರೋಂಥದ್ ಮೆಡಿಸನ್ ಮಾಡ್ದಿರೋ ಕೆಲಸ ಅದ್ ಮಾಡುತ್ತೆ ಅಂತ ಹೇಳಿದ್ರಂತೆ. ಅವಾಗ ಅವ್ರ ಲೈಫ್ ಅಲ್ಲಿ ಅಪ್ಲೈ ಮಾಡ್ಕೊಂಡ್ರು. ಕಂಟಿನ್ಯೂಸ್ ಅವ್ರಿಗೆ ರೇಖಿ ಮತ್ತೆ ಚಕ್ರ ಧ್ಯಾನ ಪ್ರಾಕ್ಟೀಸ್ ಮಾಡಿ 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 ಏನಾಯ್ತು ಅಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ಇದು ವಿಶುದ್ಧಿ ಚಕ್ರ ಓಪನ್ ಆಗಿ ರೇಖಿದ್ ಹೀಲಿಂಗ್ ಆಗಿ ಅವ್ರ ಅದರಿಂದ ಓವರ್ಕಮ್ ಆದ್ರು. ಇವಾಗ್ಲೂ ಅವ್ರ ಮನೇಲಿ ರಿಪೋರ್ಟ್ ಇದಾವು, ಡಾಕ್ಟರೇ ಮಿರಾಕಲ್ ಆಗಿದ್ದಾರೆ, ಇದು ಅದ್ಭುತ ಅಂತ ಮಿರಾಕಲ್ ಅಂತ ಹೇಳಿ ಹೇಳಿದಾರಂತೆ. ಹಾಗಾಗಿ ಸೊ ಇಲ್ಲಿ ಹೇಳೋದೇನು ಅಂತ ಹೇಳಿದ್ರೆ, ಯಾವ್ದು ಮೆಡಿಸನ್ ಮಾಡೋದಿಲ್ವೋ ಆ ಕೆಲ್ಸನ ರೇಖಿ ಮಾಡುತ್ತೆ. 100% ರೇಖಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಮೆಡಿಸನ್ ಮಾಡದಿರುವಂತ ಕೆಲಸನ ರೇಖಿ ಮಾಡುತ್ತೆ. ಹೇಗೆ ಅಂತೇಳಿ ನಾವ್ ಇದನ್ನ ನೋಡ್ತಾ ಹೋಗ್ಬೋದು. ಸೊ ಇವಾಗ್ಲೇ ಹೇಳಿದ್ದು ರೇಖಿ ಅಂದ್ರೆ ಬ್ರಹ್ಮಾಂಡ ಶಕ್ತಿ ಅಂತ ಹೇಳಿದ್ವಿ. ಸೊ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ನಾವು ಕನೆಕ್ಟ್ ಆದಾಗ ಅದ್ ಏನ್ ಮಾಡುತ್ತೆ ಅಂದ್ರೆ ನಮ್ಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ, ಸಪೋರ್ಟ್ ಮಾಡ್ತಾ ಹೋಗುತ್ತೆ. ನಾವು ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಹೋಗಿ ಒಂದ್ ಪ್ರಯತ್ನವನ್ನ ಮಾಡ್ಬೇಕಾಗುತ್ತೆ. ಅದಕ್ಕೆ ಹೇಳ್ತಾರೆ, ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಅಂತ ಹೇಳ್ತಾರೆ. ಹಾಗಂದ್ರೆ ಏನು ಅಂತ ಹೇಳಿದ್ರೆ, ಎಲ್ಲಿ ರೇಖೆ ಎಲ್ಲಿದೆ ಅಂದ್ರೆ ನಮ್ಮ ಅಂಗೈಯಲ್ಲೇ ಇದೆ, ರೇಖೆ ಅಂಗೈಯಲ್ಲೇ ಇದೆ. ಅದ್ರದ್ದೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಎಲ್ಲ ರೆಡಿ ಮಾಡ್ಕೊಳ್ರಿ, ಪೆನ್ ಕೆಳಗಡೆ ಇಡಿ, ನೋಟ್ಬುಕ್ ಕೆಳಗಡೆ ಇಡಿ, ಇಟ್ಟಿದ್ದೀರಾ? ಓಕೆ, ನೋಡೋಣ. ನಮ್ಮ ಅಂಗೈಯಲ್ಲೇ ಈಗ ರೇಖಿ ನಾವು ಫೀಲ್ ಮಾಡೋಣ. ಓಕೆ, ಕಣ್ಮುಚ್ಕೊಳ್ಳಿ, ಎಲ್ರು ನಿಧಾನವಾಗಿ ಕಣ್ಮುಚ್ಕೊಳ್ಳಿ. ನಾನು ಹೇಳೋವರ್ಗು ನಿಮ್ ಕೈನ ಜೋರಾಗಿ ಏನ್ ಮಾಡ್ಬೇಕು, ರಬ್ ಮಾಡ್ಬೇಕು, ಉಜ್ಕೋಬೇಕು. 1 2 3 4 5 6 7 8 9 10. ಯಾರು ಕಣ್ ಬಿಡ್ಬೇಡಿ, ಯಾರು ನಿಮ್ ಕಣ್ಣುಗಳನ್ನ ಬಿಡ್ಬೇಡಿ, ಓಪನ್ ಮಾಡ್ಬೇಡಿ, ಹಾಗೆ ಇರಿ. ನಿಮ್ ಕೈ ವೈಬ್ರೇಷನ್ ನೋಡಿ, ವೈಬ್ರೇಷನ್ ಅಬ್ಸರ್ವ್ ಮಾಡಿ. ನಿಮ್ ಕೈಯಲ್ಲಿ ವೈಬ್ರೇಷನ್ ಬರ್ತಾ ಇದೆ. ನಿಧಾನವಾಗಿ ಕೈಗಳನ್ನ ನಿಧಾನವಾಗಿ ದೂರ ಮಾಡ್ತಾ ಬನ್ನಿ, ನಿಧಾನವಾಗಿ ಮಾಡಿ, ನಿಧಾನವಾಗಿ ಆ ವೈಬ್ರೇಷನ್ ಫೀಲ್ ಮಾಡ್ತಾ ಹೋಗ್ರಿ. ನಿಧಾನವಾಗಿ ನಿಧಾನವಾಗಿ 2 ಕೈಗಳನ್ನ ಅಗಲಿಸ್ತಾ ಬನ್ನಿ.
ಎಲ್ಲಿವರೆಗೂ ನೀವು ಕೈಯನ್ನ ಅಗ್ಲ ಮಾಡ್ಬೇಕು ಅಂದ್ರೆ ಆ ಎನರ್ಜಿ ನಿಮ್ಗೆ ಎಲ್ಲಿವರೆಗೂ ಕನೆಕ್ಟ್ ಆಗ್ತದೆ ಅಲ್ಲಿವರೆಗೂ. ಎಸ್, ವೈಬ್ರೇಷನ್ ಎಲ್ಲಿವರೆಗೂ ಕನೆಕ್ಟ್ ಆಗುತ್ತೆ, ಅದಾದ ನಂತರ ಎಲ್ಲಿವರೆಗೂ ನಿಮ್ಗೆ ಫೀಲ್ ಆಗುತ್ತೋ ಅಲ್ಲಿವರೆಗೂ ಕೈ ತಂದು ಆ ನಂತರ ನಿಧಾನವಾಗಿ ಹಾಗೇನೆ ಏನ್ ಮಾಡಿ ಅಂತಿದ್ರೆ ಮತ್ತೆ ಕೈಗಳನ್ನ ಜೋಡಿಸಿ. ಸೊ ಇಲ್ಲಿ ಜೋಡಿಸುವಾಗ ನೋಡಿ, ನಾವು ಮಾಡೋದೇ ಬೇಡ, ತಾನಾಗಿನೇ ಹತ್ರ ಬರ್ತಾ ಹೋಗುತ್ತೆ. ನಿಮ್ಮ 2 ಕೈಗಳನ್ನ ಕಣ್ಣು ಮತ್ತೆ ಮುಖಕ್ಕೆ, ಬಾಡಿಗೆಲ್ಲ ಎನರ್ಜಿಯನ್ನ ಫೀಲ್ ಮಾಡಿ. ಓಕೆ, ನಿಮ್ಮ 2 ಕೈಗಳಿಂದ 2 ಕಣ್ಣುಗಳನ್ನ, ಮುಖ, ನಿಮ್ಮ ಬಾಡಿಯನ್ನೆಲ್ಲ ಟಚ್ ಮಾಡಿ. ಓಕೆ, ಅದಕ್ಕೆ ಹೇಳ್ತಾರೆ ನಮ್ಮ ಅಂಗೈಯಲ್ಲಿ ರೇಖಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ, ಥ್ಯಾಂಕ್ ಯು ಮ್ಯಾಮ್, ಸಂಗೀತ ಮ್ಯಾಮ್. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ, ರೇಖಿ ನಮ್ಗೆ ತಾಯಿ ಅಂತ ಹೇಳ್ತೀವಿ ನಾವು. ರೇಖಿ ನಮ್ಗೆ ತಾಯಿ ಇದ್ದಾಗೆ. ತಾಯಿ ಮಕ್ಳಿಗೆ ಏನ್ ಮಾಡ್ತಾಳೆ ಅಂತಂದ್ರೆ, ಯಾವಾಗ್ಲೂ ಸಂತೋಷವನ್ನೇ ಬಯಸ್ತಾಳೆ. ಮಕ್ಕಳು ಚೆನ್ನಾಗಿರ್ಬೇಕು, ಮಕ್ಕಳು ಯಾವಾಗ್ಲೂ ಖುಷಿಯಾಗಿರ್ಬೇಕು ಅಂತೇಳಿ. ರೇಖಿನೂ ಕೂಡ ಈ ಬ್ರಹ್ಮಾಂಡ ಶಕ್ತಿ ಅಂತ ಏನ್ ಹೇಳ್ತೀವೋ, ಇದು ಕೂಡ ಯಾವಾಗ್ಲೂ ಏನ್ ಮಾಡುತ್ತೆ ಅಂದ್ರೆ ನಮ್ಗೆ ನಾವು ಖುಷಿಯಾಗಿರ್ಬೇಕು ಅಂತಾನೆ ಬಯಸುತ್ತೆ. ಸೊ ನಾನ್ ಇಲ್ಲಿ ಏನ್ ಮಾಡ್ಬೇಕಾಗಿದೆ ಅಂತ ಹೇಳಿದ್ರೆ, ಅದನ್ನ ಅರ್ಥ ಮಾಡ್ಕೊಂಡು ನಾವು ನಮ್ಮ ಲೈಫ್ ಅಲ್ಲಿ ರೇಖಿಯನ್ನ ಅಪ್ಲೈ ಮಾಡ್ಕೊಳ್ತಾ ಹೋಗೋದು ಬಹಳ ಮುಖ್ಯ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಟ್ ಮಾಡ್ಕೊಳ್ತಾ ಹೋಗ್ರಿ. ಥ್ಯಾಂಕ್ ಯು ಸರ್. ಇಡೀ ಪೃಥ್ವಿಯನ್ನ ನಾವು ಒಂದು ಮರಕ್ಕೆ ಹೋಲಿಸಿದ್ರೆ, ರೇಖಿ ಅಂದ್ರೆ ಏನು ಅಂದ್ರೆ ತಾಯಿ ಬೇರು ಅಂತ ಹೇಳ್ತೀವಿ ನಾವು. ಇಲ್ಲಿ ರೇಖಿಗೆ ಯಾವುದೇ ಜಾತಿ ಭೇದ ಆಗಿರ್ಬೋದು, ಲಿಂಗ ಭೇದ ಆಗಿರ್ಬೋದು, ವಯೋಭೇದ ಆಗಿರ್ಬೋದು, ಇದು ಯಾವುದನ್ನು ಕೂಡ ರೇಖಿ ನೋಡೋದಿಲ್ಲ. ಇಂಥ ಜಾತಿಯವರೇ ಕಲಿಬೇಕಾ? ಏನೂ ಇಲ್ಲ. ನಮ್ಮಲ್ಲಿ ಏನು ಅಂತ ಹೇಳಿದ್ರೆ, ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಬೌದ್ಧಿಸ್ಟ್ ಇದ್ದಾರೆ, ಎಲ್ಲಾ ಧರ್ಮದವರು ಕೂಡ ನಮ್ಮಲ್ಲಿ ರೇಖಿ ಫಾಲೋವರ್ಸ್ ಇದ್ದಾರೆ. ಥ್ಯಾಂಕ್ ಯು ಸರ್. ಆಕ್ಚುಲಿ ನಮ್ಮ ಭಾರತದಲ್ಲಿ ಆಧ್ಯಾತ್ಮ ಕಂಡ್ಕೊಂಡಿರೋದೇನು ಅಂತ ಹೇಳಿದ್ರೆ ಈ ರೇಖಿ ಶಕ್ತಿ. ಈ ಭಾರತೀಯ ರೇಖೆಯ ಮೂಲ ಯಾವುದು ಅಂತ ಹೇಳಿದ್ರೆ ಋಗ್ವೇದ ಅಂತ ಬರ್ಕೊಳ್ಳಿ. ಋಗ್ವೇದ ಇದರ ಮೂಲ ಅಂದ್ರೆ ರೇಖೆಯ ಮೂಲ ಯಾವುದು ಅಂದ್ರೆ ಋಗ್ವೇದ. ಇದರಲ್ಲಿ ಒಂದು ಮಾತು ಬರುತ್ತೆ, ಜ್ಞಾನ ಎಲ್ಲಿಂದಾದ್ರೂ ಬರಲಿ, ನೀನು ಸ್ವೀಕಾರ ಮಾಡು. ಋಗ್ವೇದ ಏನ್ ಹೇಳುತ್ತೆ ಅಂದ್ರೆ, ಜ್ಞಾನ ಯಾವ ಕಡೆಯಿಂದನಾದ್ರೂ ಬರ್ಲಿ, ಯಾವ ಜಾತಿಯಿಂದ ಬರ್ಲಿ, ಯಾವ ಧರ್ಮದಿಂದ ಬರ್ಲಿ, ಯಾರಿಂದ ಬರ್ಲಿ, ದೊಡ್ಡವರಿಂದ ಬರ್ಲಿ, ಚಿಕ್ಕವರಿಂದ ಬರ್ಲಿ, ಯಾವ ಕಡೆಯಿಂದನೂ ಬಂದ್ರು ನೀನು ಅದನ್ನ ಸ್ವೀಕಾರ ಮಾಡು ಅಂತ ಹೇಳಿ ಋಗ್ವೇದ ಹೇಳುತ್ತೆ. ಋಗ್ವೇದದಲ್ಲಿ 10, 60 ಮತ್ತು 12ನೇ ಶ್ಲೋಕದಲ್ಲಿ ಇದನ್ನ ನಾವು ಕಾಣ್ಬೋದು. ಓಕೆ, ಅದಾದ ನಂತರ ಇನ್ನೊಂದು ಮಾತು ಬರುತ್ತೆ, ಅಯಮ್ಯ ಹಸ್ತೋ ಭಗವಾನ್, ಅಯಮ್ಮೆ ಭಗವತ್ತರಂ. ನನ್ನ ಹಸ್ತದಲ್ಲಿ ಭಗವಂತನ ಶಕ್ತಿ ಇದೆ, ನಾನು ಭಗವಂತನ ಸ್ವರೂಪ ಆಗಿದ್ದೇನೆ ಅಂತ. ನನ್ನ ಕೈಯಲ್ಲೇ ಭಗವಂತ ಇದ್ದಾನೆ ಎಂದು ಇಲ್ಲಿ ಹೇಳುತ್ತೆ. ಮತ್ತೆ ಅಥರ್ವ ವೇದ ಅಂತ ಬರ್ಕೊಳ್ಳಿ. ಅಥರ್ವ ವೇದದಲ್ಲಿ ನಾವು ಇಂಡಿಯನ್ ರೇಖೆ ಬಗ್ಗೆ ಏನ್ ನೋಡ್ಬೋದು ಅಂತೇಳಿ. ಅಥರ್ವ ವೇದದಲ್ಲಿ ಅಥರ್ವಿಣಿ ವಿದ್ಯೆ ಎಂದು ರೇಖೆಯನ್ನ ಕರೆದಿದ್ದಾರೆ. ರೇಖೆ ಅಂದ್ರೆ ಏನು ಅಂತ ಹೇಳಿದ್ರೆ ಅಥರ್ವಿಣಿ ವಿದ್ಯೆ ಅಂತ ಹೇಳಿ ಅಥರ್ವ ವೇದದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನನ್ನ 2 ಅಂಗೈಗಳಲ್ಲಿ ಅನಂತ ಬ್ರಹ್ಮಾಂಡ ಶಕ್ತಿ ಇದೆ, ನಾನು ಇದನ್ನು ಲೋಕ ಕಲ್ಯಾಣಕ್ಕಾಗಿ ಬಳಸುತ್ತೇನೆ ಎಂದು ಹೇಳಿದ್ದಾರೆ.
ಅಥರ್ವ ವೇದದಲ್ಲಿ ರೇಖೆ ಬಗ್ಗೆ ಏನ್ ಬರುತ್ತೆ ಅಂತ ಹೇಳಿದ್ರೆ ಉಲ್ಲೇಖ. ಇದರಲ್ಲಿ ಅಥರ್ವಿಣಿ ವಿದ್ಯೆ ಎನ್ನುವಂಥದ್ದು ನಾವು ನೋಡ್ಬೋದು. ಅಥರ್ವಿಣಿ ವಿದ್ಯೆ ಏನ್ ಹೇಳುತ್ತೆ ಅಂದ್ರೆ, ನನ್ನ 2 ಅಂಗೈಗಳಲ್ಲಿ ಅನಂತ ಬ್ರಹ್ಮಾಂಡ ಶಕ್ತಿ ಇದೆ, ನಾನು ಇದನ್ನ ಲೋಕ ಕಲ್ಯಾಣಕ್ಕಾಗಿ ಬಳಸ್ತೀನಿ. ಮತ್ತೆ 3ನೇದಾಗಿ ನಾಥ ಪರಂಪರೆ. ಇವಾಗ ನಾವೇನ್ ತಿಳ್ಕೊಳ್ತಾ ಇದೀವಿ ಅಂತ ಹೇಳಿದ್ರೆ ರೇಖಿ ಇತಿಹಾಸದ ಬಗ್ಗೆ ತಿಳ್ಕೊಳ್ತಾ ಇದೀವಿ. ಋಗ್ವೇದ, ಅಥರ್ವ ವೇದ, ನಾಥ ಪರಂಪರೆಯಲ್ಲಿ ಕೂಡ ರೇಖಿ ಬಗ್ಗೆ ಏನ್ ಉಲ್ಲೇಖ ಇದೆ ಅಂದ್ರೆ, ಇಲ್ಲಿ ನಾಥ ಪರಂಪರೆಯಲ್ಲಿ ನೀವು ನೋಡಿರ್ಬೋದು, ಗೋರಖನಾಥರು ರಚಿಸಿರುವಂತ ನಾಥ ಸಂಹಿತೆ ಅನ್ನುವಂಥದ್ದನ್ನ ಗೋರಖನಾಥರು ರಚಿಸಿದ್ದಾರೆ. ನಾಥ ಸಂಹಿತೆಯನ್ನ ಗೋರಖನಾಥರು ರಚಿಸಿದ್ದಾರೆ. ಈ ಪುಸ್ತಕದಲ್ಲಿ 40% ಏನ್ ಮಾಡಿದ್ದಾರೆ ಅಂದ್ರೆ ರೇಖೆಯ ಬಗ್ಗೆ ಮತ್ತು ನಾಡಿಗಳ ಬಗ್ಗೆ ಉಲ್ಲೇಖ ಕೊಟ್ಟಿದ್ದಾರೆ. ಈಗ ನಾವು ರೇಖೆ ಹೀಗಿದೆ, ರೇಖೆ ಹಾಗಿದೆ ಅಂತ ಹೇಳಿದ್ರೆ ಸೂಡೋ ಸೈನ್ಸ್ ಅಂತ ಹೇಳ್ತಾರೆ ಅಲ್ವಾ. ಸೈಂಟಿಫಿಕ್ ಆಗಿ ನಾವು ಪ್ರೂವ್ ಮಾಡಿದಾಗ ಏನಾಗುತ್ತೆ, ಅದು ಸೈನ್ಸ್ ಅಂತ ಹೇಳಿ, ವಿದ್ಯೆ ಅದು ಜ್ಞಾನ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. ಹಾಗಾಗಿ ಇಲ್ಲಿ ನಾವು ರೆಫರೆನ್ಸ್ ಗಳನ್ನ ನಾವು ನೋಡ್ಬೋದು ಅಂತ ಹೇಳಿದ್ರೆ ಋಗ್ವೇದದಲ್ಲೂ ಕೂಡ ರೇಖೆ ಬಗ್ಗೆ ರೆಫರೆನ್ಸ್ ಇದೆ, ಅಥರ್ವ ವೇದದಲ್ಲೂ ಕೂಡ ರೆಫರೆನ್ಸ್ ಇದೆ. ಹಾಗೆ ನಾಥ ಪರಂಪರೆ ಅಂತ ಹೇಳಿ ಇಲ್ಲೇನು ಅಂತ ಹೇಳಿದ್ರೆ ನಾಥ ಸಂಹಿತೆ ನಾವು ನೋಡ್ತಾ ಹೋಗ್ತೀವಿ. ಅದರೊಳಗಡೆ ಏನ್ ಮಾಡಿದ್ದಾರೆ ಅಂದ್ರೆ ನಾಡಿಗಳ ಬಗ್ಗೆ ಮತ್ತೆ ರೇಖೆಯ ಬಗ್ಗೆ ಉಲ್ಲೇಖನವನ್ನ ಕೊಟ್ಟಿದ್ದಾರೆ. 40% ಏನ್ ಮಾಡಿದ್ದಾರೆ ಅಂದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಗೋರಖನಾಥ್ ಅಂತೇಳಿ ಅವರು ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ಅದಾದ್ಮೇಲೆ ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ ಅಂತೇಳಿ ಇನ್ನೊಂದು ರೆಫರೆನ್ಸ್ ನಾವು ನೋಡ್ಬೋದು. ಅಂದ್ರೆ ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ ಅಂತೇಳಿ ಇದರಲ್ಲಿ ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ ಇದೆಯಲ್ಲ, ಇದರಲ್ಲಿ ಪ್ರಥಮ ಪೇಜ್ ನಲ್ಲೇ ಪ್ರಥಮ ಖಂಡದಲ್ಲಿನೇ ರೇಖೆಯ ಉಲ್ಲೇಖ. ಇದರಲ್ಲಿ ಖಂಡಗಳು ಬರ್ತವೆ, ಪ್ರಥಮ ಖಂಡ, ಈ ರೀತಿ ಖಂಡಗಳು ಬರ್ತವೆ. ಅದರಲ್ಲಿ ಈ ಪುರಾಣದಲ್ಲಿ ಮೊದಲನೇ ಖಂಡದಲ್ಲಿನೇ ಏನು ಅಂತಿದ್ರೆ ರೇಖೆಯ ಬಲ್ಲದ ಬಗ್ಗೆ ಉಲ್ಲೇಖನವನ್ನ ಕೊಟ್ಟಿದ್ದಾರೆ ಅವರು. ಮತ್ತೆ ಉಪನಿಷತ್ತಲ್ಲಿ ಕೂಡ ನಾವು ರೇಖೆಯನ್ನ ನೋಡ್ಬೋದಾಗಿದೆ. ಉಪನಿಷತ್ತಿನಲ್ಲಿ ಬ್ರಹ್ಮ ವಿದ್ಯಾ ಖಂಡದಲ್ಲಿ ರೇಖೆಯ ಉಲ್ಲೇಖವಿದೆ. ಉಪನಿಷತ್ನಲ್ಲಿ ಯಾವ್ದ್ರಲ್ಲಿ ಇದೆ ಅಂದ್ರೆ ಬ್ರಹ್ಮ ವಿದ್ಯಾ ಖಂಡದಲ್ಲಿ ಏನಿದೆ ಅಂದ್ರೆ ರೇಖೆಯ ಬಗ್ಗೆ ಮಾಹಿತಿಯನ್ನ ನಾವು ನೋಡ್ಬೋದಾಗಿದೆ. ರೇಖೆಯನ್ನ ಮೊಟ್ಟ ಮೊದಲು ವಶಿಷ್ಠರು ಬಳಸಿದರು, ಆದ್ದರಿಂದ ಇದನ್ನು ವಶಿಷ್ಠ ವಿದ್ಯೆ ಎಂದು ಹೇಳ್ತಾರೆ. ನಾವ್ ಈಗ ಮುಖ್ಯವಾಗಿರೋ ಪಾಯಿಂಟ್ ನ ನೋಡ್ಬೋದು. ಯಾವ್ದು ಅಂತ ಹೇಳಿದ್ರೆ ಈ ಭಾರತೀಯ ರೇಖೆಯನ್ನ ಮೂಲವಾಗಿ ಏನು ಅಂತ ಹೇಳಿದ್ರೆ ಇದನ್ನ ಮೊಟ್ಟ ಮೊದಲನೇದಾಗಿ ನಮ್ಗೆ ಪರಿಚಯ ಮಾಡಿದವ್ರು ಯಾರು ಅಂತ ಹೇಳಿದ್ರೆ ನಾವ್ ಹೇಳ್ತಾ ಇರೋದು ಇಂಡಿಯನ್ ರೇಖೆ ಬಗ್ಗೆ. ಓಕೆನಾ. ಸೊ ಇಲ್ಲಿ ವಶಿಷ್ಠ ಮುನಿಗಳು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಅವರು ನಮ್ಗೆ ಮಾಹಿತಿಯನ್ನ ಜ್ಞಾನವನ್ನ ಕೊಟ್ರು. ಅದಕ್ಕೆ ಈ ರೇಖೆಯನ್ನ ಇಂಡಿಯನ್ ರೇಖೆಯನ್ನ ವಶಿಷ್ಠ ವಿದ್ಯೆ ಅಂತೇಳಿ ಕರೀಲಾಗ್ತದೆ. ರೇಖೆಯು ನಮ್ಮ ಅಂಗೈಗಳ ಮೂಲಕ ಹರಿಯುತ್ತದೆ. ನೆನ್ಪಿಟ್ಕೊಳ್ಳಿ, ರೇಖೆ ಹೆಂಗ್ ಫ್ಲೋ ಆಗುತ್ತೆ ಅಂದ್ರೆ ನಮ್ಮ ಅಂಗೈಗಳ ಮೂಲಕ ಫ್ಲೋ ಆಗುತ್ತೆ. ಈಗ ನಾವು ಎಕ್ಸಾಂಪಲ್ ನೋಡಿದ್ವಲ್ವಾ, ಹ್ಯಾಂಡ್ ವೇವ್ ಮಾಡ್ತೀರಾ ಸುದರ್ಶನ್ ಸರ್? ಓಕೆ, ನಾವೇನ್ ಮಾಡಿದ್ವಿ ಇವಾಗ ನೋಡಿದ್ವಲ್ಲ, ಫೀಲ್ ಮಾಡಿದ್ವಿ. ಏನ್ ಮಾಡಿದ್ವಿ? ಹ್ಯಾಂಡ್ ರಬ್ ಮಾಡಿದ್ವಿ, ಕೈ ಉಜ್ಕೊಂಡ್ವಿ, ರೇಖಿನ ಆ ಫೀಲ್ ನಾವು ತಗೊಂಡ್ವಿ, ವೈಬ್ರೇಷನ್ ಫೀಲ್ ಮಾಡಿದ್ವಲ್ಲ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ರೇಖಿ ನಮ್ಮ ಅಂಗೈ ಮೂಲಕ ಫ್ಲೋ ಆಗುತ್ತೆ, ಹರಿಯುತ್ತೆ, ಆದ್ರೆ ಕಣ್ಣಿಗೆ ಕಾಣೋದಿಲ್ಲ. ಕಣ್ಣಿಗೆ ಕಾಣುವುದಿಲ್ಲ. ಕಣ್ಣಿಗೆ ಯಾವ್ದು ಕಾಣೋದಿಲ್ವೋ ಅದು ಶಾಶ್ವತವಾಗಿರುತ್ತೆ, ಅದು ಶಕ್ತಿಯಾಗಿರುತ್ತೆ. ನೀವ್ ನೆನ್ಪಿಟ್ಕೊಳ್ಳಿ. ಕಣ್ಣಿಗೆ ಕಾಣದಿರುವಂತದ್ದು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಅದು 6ನೇ ತತ್ವಕ್ಕೆ ಕನೆಕ್ಟ್ ಆಗಿರುತ್ತೆ. ಈ ಇಂದ್ರಿಯಗಳಿಗೆ ಮಾತ್ರ, ಸ್ಥೂಲ ಇಂದ್ರಿಯಗಳಿಗೆ ಗೋಚರ ಆಗೋದಿಲ್ಲ, ಜ್ಞಾನೇಂದ್ರಿಯಗಳಿಗೆ ಅದೇನಾಗುತ್ತೆ ಗೋಚರ ಆಗ್ತದೆ, ಫೀಲ್ ಆಗ್ತದೆ. ಫೀಲ್ ಆಗುವಂಥದ್ದು ಯಾವ್ದಾಗಿದೆ ಅಂದ್ರೆ ಅಗೋಚರವಾಗಿರುವಂತ ಶಕ್ತಿ, ಅದು ಚೈತನ್ಯ ಆಗಿರುತ್ತೆ. ಇದು ನಮ್ಮ ಅಂಗೈಗಳ ಮೂಲಕ ಹರಿಯುತ್ತೆ. ಮತ್ತೆ ಏನ್ ಮಾಡುತ್ತೆ ಅಂದ್ರೆ ನಮ್ಮ ದೇಹದಲ್ಲಿರುವಂತ ಚಕ್ರಗಳ ಮೂಲಕ, ಅಂಗೈಯಲ್ಲಿ ಸೃಷ್ಟಿಯಾಗಿ ಚಕ್ರಗಳ ಮೂಲಕ ಇದೇನಾಗುತ್ತೆ ಅಂದ್ರೆ ಹರಿಯುತ್ತೆ. ಆದ್ರೆ ಇದು ಕಣ್ಣಿಗೆ ಕಾಣುವುದಿಲ್ಲ, ರೇಖೆ. ಓಕೆನಾ. ಅದ್ಗಾಗಿ ಏನು ಅಂತ ಹೇಳಿದ್ರೆ ಇಲ್ಲಿ ಏನ್ ಮಾಡ್ತಾ ಅಂದ್ರೆ ರೇಖೆಯಲ್ಲಿ ನೀವು ಬಂದಾಗ ಈ 3 ದಿನಗಳು ನೆನ್ಪಿಟ್ಕೊಳ್ಳಿ. ಈ 3 ದಿನದಲ್ಲಿ ಏನಿರುತ್ತೆ ಅಂದ್ರೆ ನೀವು ರೇಖೆಗೆ ಮುಂಚೆ, ಇವತ್ತೇನ್ ಫಸ್ಟ್ ಡೇ ಕ್ಲಾಸ್ ಅಲ್ಲಿ ಅಟೆಂಡ್ ಆಗಿದ್ದೀರಿ, ಬರೋ ಮುಂಚೆ ನಾವೇನಾಗಿರ್ತೀವಿ ಅಂದ್ರೆ ಶೂನ್ಯ ಆಗಿರ್ತೀವಿ. ಯಾವ್ದ್ರ ಬಗ್ಗೆ ಅಂದ್ರೆ ರೇಖೆಯ ಬಗ್ಗೆ ಶೂನ್ಯ ಆಗಿರ್ತೀವಿ. ಮೇಡಮ್ ನಾವು ಕೇಳಿದ್ವಿ, ನಾವು ಕಲ್ತಿದ್ವಿ, ನಾವು ಇದ್ರ ಬಗ್ಗೆ ತಿಳ್ಕೊಂಡಿದ್ವಿ, ಸ್ವಲ್ಪ ದಿನ ಗ್ಯಾಪ್ ಆಯ್ತು, ಮತ್ತೆ ಈಗ ನಾವು ಫೇಸ್ಬುಕ್ ಅಲ್ಲಿ ನೋಡಿದ್ವಲ್ಲ, ನಾವ್ ಮತ್ತೆ ಜಾಯ್ನ್ ಆಗಿದೀವಿ ಅಂತ ಸಾಕಷ್ಟು ಜನ ಹೇಳ್ಬೋದು. ಆದ್ರೆ ಇದಕ್ಕಿಂತ ಮುಂಚೆ ರೇಖೆಯ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಶೂನ್ಯ ಆಗಿರ್ತೀವಿ.
ಶೂನ್ಯ ಆದಾಗ ಏನಾಗ್ತೀವಿ ಅಂತ ಹೇಳಿದ್ರೆ ರೇಖಿಯ ಜ್ಞಾನ ನಮ್ಗೆ ಸಿಗುತ್ತೆ. ರೇಖಿಯ ಜ್ಞಾನ ಸಿಕ್ಕಾಗ ಏನಾಗುತ್ತೆ, ಇಲ್ಲಿ ಲೆವೆಲ್ 1 ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ದೀಕ್ಷೆ ತಗೊಳ್ತೀವಿ. ಆಮೇಲೆ ನಮ್ಮ ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಕೊಳ್ತೀವಿ. ಅದಾದ ನಂತರ ಏನು ಅಂತ ಹೇಳಿದ್ರೆ ಇಲ್ಲಿ ದೀಕ್ಷೆ ಪ್ರಾರಂಭ ಆಗುತ್ತೆ. ದೀಕ್ಷೆ ಪ್ರಾರಂಭ ಆದ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ರೇಖಿ ಜೊತೆ ಕನೆಕ್ಟ್ ಆಗ್ಲಿಕ್ಕೆ ನಮ್ಗೆ ಇಲ್ಲಿ ಅವಕಾಶ ಆಗುತ್ತೆ. ತುಂಬಾ ಫಾಸ್ಟ್ ಆಗಿ ಹೇಳ್ತಾ ಇದ್ದೀರಾ. ಹೌದು ಸರ್, ಯಾಕೆ ಅಂತ ಹೇಳಿದ್ರೆ ಇನ್ನ 15 ನಿಮಿಷ ಮಾತ್ರ ಇದೆ. ಯಾರು ಹೇಳ್ತಿದ್ರು? ಕೃಷ್ಣ ಸರ್. ಹೌದು, ಇನ್ನ 15 ನಿಮಿಷ ಮಾತ್ರ ಇದೆ. ಮತ್ತೆ ಇದು ನಿಮ್ಗೆ ರೆಕಾರ್ಡಿಂಗ್ ಸಿಗುತ್ತೆ. ಓಕೆನಾ ಸವಿತಾ ಮ್ಯಾಮ್? ಓಕೆನಾ? ಓಕೆ, ರೆಕಾರ್ಡಿಂಗ್ ಸಿಗುತ್ತೆ. ಮತ್ತೆ ಇಂಟರ್ನ್ಯಾಷನಲ್ ವಿಡಿಯೋ ಇದೆ ನಮ್ದು. ಬೇರೆ ಬೇರೆ ದೇಶದಿಂದಲೂ ಸಹ ಕ್ಲಾಸ್ ಅಲ್ಲಿ ಕುತ್ಕೊಂಡಿರ್ತಾರೆ. ನೀವು ಅಲರ್ಟ್ ಝೋನ್ ಅಲ್ಲಿ ಕೂತ್ರೆ ಬಹಳ ಒಳ್ಳೇದು. ನಾವು ವಿಡಿಯೋ ಕಳಿಸ್ತೀವಲ್ಲ, ಎಲ್ಲರೂ ನಿಮ್ಮನ್ನ ನೋಡ್ತಾ ಇರ್ತಾರೆ. ಓಕೆ, ಹಾ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ರಮಾಮಣಿ ಮ್ಯಾಮ್. ಇಲ್ಲಿ ಇನ್ನೂ ಒಂದು ಮತ್ತೇನು ಅಂತ ಹೇಳಿದ್ರೆ, ಇಲ್ಲಿ ಮುಖ್ಯವಾಗಿ ನಾವು ಇನ್ನೊಂದು ವಿಷಯಕ್ಕೆ ಬರೋಣ, ರೇಖಿ ಬಗ್ಗೆ. ರೇಖಿನಲ್ಲಿ ನಾವು ಹೋಗ್ಲಿ 108 ಸಮಸ್ಯೆಗಳಿಗೆ ಸೊಲ್ಯೂಷನ್ ಇದೆ ಅಂತ ಹೇಳಿದ್ವಿ. ಹಾಗಾದ್ರೆ ನಾವು ಆರೋಗ್ಯದ ವಿಷಯದಲ್ಲಿ ಬರೋಣ. ಆರೋಗ್ಯ ವಿಷಯಕ್ಕೆ ಎಂಟ್ರಿ ಆಗೋಣ. ರೆಡಿ ಇದೀರಿ ಎಲ್ಲರೂ? ರೇವತಿ ಮೇಡಮ್, ಆರೋಗ್ಯ ನಮ್ಗೆ ಈಗೇನು ಅಂತ ಹೇಳಿದ್ರೆ ಆರೋಗ್ಯ, ಹೆಲ್ತ್ ಅಂತ ಹೇಳ್ತೀವಿ. ಹೆಲ್ತ್ ಅಲ್ಲಿ ನಾವು 2 ಟೈಪ್ಸ್ ನ ನೋಡ್ತಾ ಹೋಗ್ತೀವಿ. ಆರೋಗ್ಯದಲ್ಲಿ 2 ವಿಧಗಳನ್ನ ನಾವು ನೋಡ್ಬೋದು. ಸೊ ಏನು ಅಂತ ಹೇಳಿದ್ರೆ ನಮ್ಗೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆರೋಗ್ಯದ ಬಗ್ಗೆ ಒಂದು ಡೆಫಿನೇಷನ್ ನ ಕೊಟ್ಟಿದೆ. ಓಕೆ ಸರ್, ಥ್ಯಾಂಕ್ ಯು. ರೇಖಾ ಮೇಡಮ್, ನಿಮ್ಗೆ ಏನ ಇದು ರೇಖಿ ಲೆವೆಲ್ 1 ಆಗಿದೆ, 2 ಆಗಿದೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ತಿಳ್ಕೊಂಡಿದ್ರು ಮತ್ತೆ ನಮ್ಗೆ ಜಾಯ್ನ್ ಆಗಿದ್ದೀರಾ, ಬಹಳ ಸಂತೋಷ. ಥ್ಯಾಂಕ್ ಯು. ಸೊ ಇಲ್ಲಿ WHO ಏನು ಅಂತ ಹೇಳಿದ್ರೆ ಆರೋಗ್ಯದ ಬಗ್ಗೆ ಒಂದು ಕೊಟೇಶನ್ ಕೊಟ್ಟಿದೆ. ಏನು ಅಂತ ಹೇಳಿದ್ರೆ ಯಾವ್ದು ಆರೋಗ್ಯವಂತ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಯಾವ ವ್ಯಕ್ತಿ ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ ಸದೃಢನಾಗಿರ್ತಾನೋ ಅವನು ಆರೋಗ್ಯವಂತ ವ್ಯಕ್ತಿ ಅಂತ ಹೇಳಿ WHO ಇದು ಕೊಟೇಶನ್ ಕೊಟ್ಟಿರೋದು. ಹೆಲ್ತ್ ಅಂತ ಹೇಳಿದ್ರಂದ್ರೆ ಯಾವ ವ್ಯಕ್ತಿ ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ ಸದೃಢನಾಗಿರ್ತಾನೆ ಅವನು ಆರೋಗ್ಯವಂತ ವ್ಯಕ್ತಿ ಅಂತ ಹೇಳಿ ಒಂದು ಸ್ಲೋಗನ್ ಕೊಟೇಶನ್ ನ ಕೊಟ್ಟಿದೆ, ಡಿಕ್ಲರೇಷನ್ ಕೊಟ್ಟಿದೆ ಹೆಲ್ತ್ ಬಗ್ಗೆ. ಹಾಗಾದ್ರೆ ಇದನ್ನ ಸ್ವಲ್ಪ ನಾವು ನೋಡ್ತಾ ಹೋಗೋಣ. ಹೆಲ್ತ್ ಅಂತ ಬಂದಾಗ ದೈಹಿಕವಾಗಿ ಅಂತ ಬಂದಾಗ ದೈಹಿಕವಾಗಿ ನಾವು ಸಾಕಷ್ಟು ಆರೋಗ್ಯಗಳನ್ನ, ಸಮಸ್ಯೆಗಳನ್ನ ನೋಡ್ತೀವಿ ಅಲ್ವಾ? ದೈಹಿಕವಾಗಿ ನೋಡ್ತೀವಿ. ದೈಹಿಕವಾಗಿ ಯಾವುದು ಅಂತ ಹೇಳಿ 2 ಟೈಪ್ಸ್ ನ ನಾವು ನೋಡ್ಬೋದು. ಒಂದು ವಾಸಿ ಆಗುವಂತ ಕಾಯಿಲೆಗಳು, ವಾಸಿ ಆಗದೆ ಇರುವಂತ ಕಾಯಿಲೆಗಳು. 2 ತರ ನೀವು ಬೇಕಾದ್ರೆ ಪಾಯಿಂಟ್ ಮಾಡ್ಕೊಳ್ಬಹುದು. ವಾಸಿ ಆಗುವಂತ ಕಾಯಿಲೆಗಳು, ವಾಸಿ ಆಗದೆ ಇರುವಂತ ಕಾಯಿಲೆಗಳು. ವಾಸಿ ಆಗುವಂತ ಕಾಯಿಲೆಗಳು ಯಾವ್ದು ಅಂದ್ರೆ ಪ್ರತಿದಿನ ನಮ್ಗೆ ಬರುತ್ತೆ. ಸೀಸನ್ ಬಂದಾಗ, ಪ್ರತಿಯೊಂದು ಸೀಸನ್ ಚೇಂಜ್ ಆದಾಗ, ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಬಂದಾಗ ಏನಾಗುತ್ತೆ, ನಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಿರುತ್ತಲ್ವಾ? ಜ್ವರ, ಶೀತ, ನೆಗಡಿ, ಕೆಮ್ಮು ಇದೆಲ್ಲ ಏನ್ ಬರ್ತಿರುತ್ತೆ. ಸಣ್ಣ ಸಣ್ಣ ನಾವು ಟ್ರೀಟ್ಮೆಂಟ್ ತಗೊಳ್ತಾ ಇದೀವಿ, ಕ್ಯೂರ್ ಆಗ್ತಾ ಇದೆ ಅಂತ ಹೇಳಿದ್ರೆ ಕ್ಯೂರೇಬಲ್ ಡಿಸೀಸಸ್ ಅಂತ ಹೇಳ್ತೀವಿ. ವಾಸಿಯಾಗುವಂತ ಕಾಯಿಲೆಗಳು. ನಾನ್ ಕ್ಯೂರೇಬಲ್ ಡಿಸೀಸಸ್ ಅಂತ ಹೇಳಿದ್ರೆ ಸಾಕಷ್ಟು ಇದಾವೆ. ಯಾವ್ದೆಲ್ಲ ಇದಾವು? ಕ್ಯಾನ್ಸರ್ ಇದೆ ಅಲ್ವಾ? ಕ್ಯಾನ್ಸರ್ ಅಲ್ಲಿ ಏನು ಅಂತ ಹೇಳಿದ್ರೆ ಈಗ ಫಸ್ಟ್ ಮತ್ತೆ ಸೆಕೆಂಡ್ ಸ್ಟೇಜ್ ನ ಕ್ಯೂರ್ ಮಾಡ್ಲಿಕ್ಕೆ ಈಗಾಗ್ಲೇ ಏನಾಗಿದೆ, ಮೆಡಿಸಿನ್ ಕಂಡಿಡಿದಿದ್ದಾರೆ. 3rd or 4th ಸ್ಟೇಜ್ ಅಲ್ಲಿ ಇದಾರೆ, ಸಿವಿಯರ್ ಆಗಿದೆ ಅಂತ ಹೇಳಿದಾಗ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ನ ಟ್ರೀಟ್ಮೆಂಟ್ ಗೆ ಬಾಡಿ ಸಪೋರ್ಟ್ ಮಾಡೋದಿಲ್ಲ. ಕ್ಯಾನ್ಸರ್ ನಾವು ನೋಡ್ತೀವಿ ನಾನ್ ಕ್ಯೂರೇಬಲ್ ಒಳಗೆ. ಮತ್ತೆ ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳ್ತೀವಿ, ಕಾರ್ಡಿಯಕ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ, ಹೃದಯ ಸಂಬಂಧಿ ಪ್ರಾಬ್ಲಮ್ಸ್ಗಳು. ಟ್ಯೂಮರ್ಸ್ ಅಂತ ಹೇಳಿ, ಹೌದು. ಮತ್ತೆ ಡಯಾಬಿಟಿಕ್ ಅಂತ ಹೇಳ್ತೀವಿ. ನಾವೆಲ್ಲರೂ ಕೇಳಿದೀವ ಡಯಾಬಿಟಿಕ್ ಇವ್ರು ಒಳ್ಳೆ ಮೆಡಿಸಿನ್ ತವರು, ಡಯಾಬಿಟಿಕ್ ಪೂರ್ಣ ಖಾಲಿ ಹುಷಾರಾಗ್ಬಿಟ್ಟಿದ್ದಾರೆ ಅಂತ ಹೇಳಿ. ಇದೆಯಾ ಚಾನ್ಸಸ್? ಇಲ್ಲ ಅಲ್ವಾ? ಆದ್ರೆ ನೆನ್ಪಿಟ್ಕೊಳ್ಳಿ, ರೇಖೆಯಿಂದ ಚಾನ್ಸ್ ಇದೆ. ರೇಖೆಯಿಂದ 100% ಚಾನ್ಸಸ್ ಇದೆ. ನಮ್ಮಲ್ಲಿ ಕಮ್ಸೆ ಕಮ್ ಹೇಳ್ಬೇಕು ಅಂದ್ರೆ ಒಂದು 25ರಿಂದ 30 ಜನ ಡಯಾಬಿಟಿಕ್ ಅಲ್ಲಿ ಏನು ಅಂತ ಹೇಳಿದ್ರೆ ಒಳ್ಳೆ ರಿಸಲ್ಟ್ ಇದೆ ಅವ್ರದ್ದು. ರೇಖಿ ಪ್ರಾಕ್ಟೀಸ್ ಮಾಡಿ ಹೀಲ್ ಮಾಡ್ಕೊಂಡು ಅವ್ರೇನು ಅಂತ ಹೇಳಿದ್ರೆ ಈ ರೇಖಿದು ಕಂಟಿನ್ಯೂಸ್ ಏನಂದ್ರೆ ಪ್ರಾಕ್ಟೀಸ್ ಮಾಡಿ ಡಯಾಬಿಟಿಕ್ ನ ಬಹಳ ಕಡಿಮೆ ಇದಕ್ ತಂದಿದ್ದಾರೆ ಅವ್ರು. ಹೆಂಗೆ ಅಂದ್ರೆ ಇನ್ಸುಲಿನ್ ಹೋಗಿರೋರು ಏನ್ ಮಾಡಿದಾರೆ ಅಂದ್ರೆ ರೇಖೆಯಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಡಯಾಬಿಟಿಕ್ ನ ಕಂಟ್ರೋಲಿಗೆ ತಂದಿದ್ದಾರೆ. ಮೆಡಿಸನ್ನೇ ಬಿಡ್ಬೇಕೇನೋ ಅನ್ನೋ ಲೆವೆಲ್ಗೆ ಬಂದಿದ್ದಾರೆ. ಆದ್ರೂ ಅಮ್ಮ ಹೇಳ್ತಾರೆ ಒಂದೇ ಸರಿಗೆ ಬಿಡ್ಬೇಡ್ರಿ, ಏನು ದವಾ ದುವಾ ಎರಡೂ ಬೇಕು, ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗ್ರಿ. ಪೂರ್ಣ ಒಂದ್ಸರಿ ಏನು ಅಂತ ಹೇಳಿದ್ರೆ ಅಗೇನ್ 6 ಮಂತ್ ಚೆಸ್ಟ್ ಮಾಡಿಸಿ ನಿಲ್ಲಿ ಅಂತ ಇದೆ ಅಂತ ಹೇಳಿದಾಗ ಅವಾಗ ನೋಡುವಂತ್ರಿ ಅಂತ ಹೇಳಿ ಹೀಗೆ ಹೇಳ್ತಾ ಇರ್ತಾರೆ, ಸಜೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ
ಇಲ್ಲಿ ನಾನ್ ಕ್ಯೂರಬಲ್. BP, ಎಸ್, ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ. ಕೆಲವ್ರಿಗೆ ಲೋ ಬ್ಲಡ್ ಪ್ರೆಷರ್ ಇರುತ್ತೆ, ಕೆಲವ್ರಿಗೆ ಹೈ ಬ್ಲಡ್ ಪ್ರೆಷರ್ ಇರುತ್ತೆ. ಇಲ್ಲೂ ಕೂಡ ರೇಖಿ ನೀವು ಕಲ್ತ್ಕೊಂಡು ರೇಖಿ ಹೀಲಿಂಗ್ ನೀವು ಮಾಡ್ಕೊಳ್ತಾ ಹೋದ್ರಿ ಅಂತ ಹೇಳಿದ್ರೆ ಇದ್ರಲ್ಲೂ ಕೂಡ ನಿಮ್ಗೆ ರಿಸಲ್ಟ್ ಇದೆ. ಓಕೆ, BP, ಬ್ಲಡ್ ಪ್ರೆಷರ್ ಆಯ್ತು. ಮತ್ತೆ ಹೀಗೇನೆ ಬೇರೆ ಬೇರೆ ಯಾವ್ದು ಹೆಲ್ತ್ ಪ್ರಾಬ್ಲಮ್ಸ್ ಇದೆಯೋ ಇದು ನಾನ್ ಕ್ಯೂರಬಲ್ ಅಂತ ಹೇಳ್ತೀವೋ ಅದೆಲ್ಲದಕ್ಕೂ ಕೂಡ ಇಲ್ಲೇನಿದೆ ಅಂದ್ರೆ ರೇಖಿನಲ್ಲಿ 100% ಏನು ಅಂತ ಹೇಳಿದ್ರೆ ನಿಮ್ಗೆ ಸೊಲ್ಯೂಷನ್ ಇದೆ. ಯಾಕೆಂದ್ರೆ ಇದು ಬೆಸ್ಟ್ ಎಕ್ಸಾಂಪಲ್ಸ್ ಎಲ್ಲರೂ ಇದ್ದಾರೆ. ಸೊ ನಮ್ಮಲ್ಲೂ ಕೂಡ ಇದ್ದಾರೆ. ನಮ್ಮಲ್ಲಿ ನಿಯರ್ಲಿ ಏನು ಅಂದ್ರೆ ಹೇಳಿದ್ರೆ ಒಂದು 300 ಜನ ಗ್ರ್ಯಾಂಡ್ ಮಾಸ್ಟರ್ಸ್, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಕೋರ್ಸ್ ಮುಗಿಸ್ಕೊಂಡು ಅವ್ರ ಲೈಫ್ ಅಲ್ಲೆಲ್ಲ ಅಪ್ಲೈ ಮಾಡ್ಕೊಂಡು ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಅಲ್ಲಿ ಫಿಟ್ ಆಗಿರೋರು ಇದ್ದಾರೆ. ಓಕೆ, ಇಲ್ಲೇನಾಯ್ತು, ಹೆಲ್ತ್ ಆಯ್ತು. ಮತ್ತೆ ಇನ್ನೊಂದು ಫಿಸಿಕಲ್ ಹೆಲ್ತ್ ಬಗ್ಗೆ ನಾವೀಗ ನೋಡಿದ್ವಿ. ಮೆಂಟಲ್ ಹೆಲ್ತ್ ಅಲ್ಲೂ ಕೂಡ ನಾವು ಸಾಕಷ್ಟು ಸಮಸ್ಯೆಯನ್ನ ನೋಡ್ತೀವಿ. ಈ ಮೆಂಟಲ್ ಹೆಲ್ತ್ ಅಂತ ಬಂದ ತಕ್ಷಣ ಎಷ್ಟೋ ಜನರಿಗೆ ಏನಾಗುತ್ತೆ ಅಂದ್ರೆ ಯಾರಿಗೂ ಹೇಳ್ಕೊಳಕ್ಕೆ ಆಗಲ್ಲ ಅಲ್ವಾ? ಯಾರಿಗೂ ಹೇಳ್ಕೊಳಕ್ಕೆ ಆಗೋದಿಲ್ಲ, ಏನ್ ಮಾಡಕ್ಕೂ ಆಗೋದಿಲ್ಲ. ಈಗ ಮೆಂಟಲಿ ಏನೋ ಪ್ರಾಬ್ಲಮ್ ಅಂತ ಅನ್ಕೊಂಡ್ಬಿಡ್ತಾರೆ, ಹಾಗ್ ಅನ್ಕೊಂತಾರೆ, ಹೀಗ್ ಅನ್ಕೊಂತಾರೆ. ಹಾಗಾದ್ರೆ ಮೆಂಟಲಿ ಪ್ರಾಬ್ಲಮ್ ಅಲ್ಲಿ ಈಗ ಫಿಸಿಕಲ್ ಹೆಲ್ತ್ ಅಲ್ಲಿ ನೋಡಿದ್ವಿ, ವಾಸಿ ಮಾಡುವಂತ ಕಾಯಿಲೆಗಳು ನೋಡಿದ್ವಿ, ವಾಸಿ ಮಾಡದೇ ಇರುವಂತ ಕಾಯಿಲೆಗಳು ಡಿವೈಡ್ ಮಾಡಿದ್ವಿ. ಹಾಗಾದ್ರೆ ಫಿಸಿಕಲ್ ಮೆಂಟಲ್ ಹೆಲ್ತ್ ಅಲ್ಲೂ ಕೂಡ 2 ಟೈಪ್ಸ್ ನಾವು ನೋಡೋಣ. ಅಲರ್ಟ್ ಇದ್ದೀರಿ ಎಲ್ರು? ಪೃಥ್ವಿರಾಜ್ ಸರ್, ಓಕೆ, ಥ್ಯಾಂಕ್ ಯು. ರೀತು ಮ್ಯಾಮ್, ಕೇಳಿಸ್ಕೊಳ್ತಿದ್ದೀರಲ್ಲ? ಓಕೆ, ಸೊ ಇಲ್ಲಿ ನಾವ್ ನೋಡ್ಬೋದು ಮೆಂಟಲ್ ಹೆಲ್ತ್ ಅಲ್ಲೂ ಕೂಡ ಏನಿದೆ ಅಂತ ಹೇಳಿದ್ರೆ, ಥ್ಯಾಂಕ್ ಯು ಚಂದ್ರಿಕಾ ಮ್ಯಾಮ್. ಮೆಂಟಲ್ ಹೆಲ್ತ್ ಅಲ್ಲೂ ಕೂಡ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ 2 ಟೈಪ್ಸ್ ನ ನೋಡ್ಬೋದು. ಇಲ್ಲಿ ಹೆಲ್ತ್ ಅಂತ ಹೇಳಲ್ಲ, ಮೆಂಟಲ್ ಏನ್ ಹೇಳ್ತೀವಿ ಅಂದ್ರೆ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಇದ್ರಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಕ್ಯೂರೇಬಲ್, ನಾನ್ ಕ್ಯೂರೇಬಲ್ ಮೆಂಟಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಮಾನಸಿಕವಾಗಿನೂ ಕೂಡ ಇದ್ರಲ್ಲಿ ಯಾವ್ದು ಅಂತ ಹೇಳಿದ್ರೆ, ಈಗ ನಮ್ಗೆ ಸ್ಟ್ರೆಸ್ ಆಗ್ತಾ ಇದೆ, ಆಂಗ್ಸೈಟಿ ಆಗ್ತಾ ಇದೆ, ತುಂಬಾ ಕೋಪ ಬರ್ತಾ ಇದೆ, ತುಂಬಾ ಅಗ್ರೆಷನ್ ಬರ್ತಾ ಇದೆ, ತುಂಬಾ ಏನು ಅಂತ ಹೇಳಿದ್ರೆ ನನ್ಗೆ ಸ್ಟ್ರೆಸ್ ಫೀಲ್ ಮಾಡ್ತಾ ಇದ್ದೀನಿ. ತುಂಬಾ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಓವರ್ ಥಿಂಕ್ ಮಾಡ್ತಾ ಇರ್ತೀವಿ. ಈ ತರದ್ದೆಲ್ಲ ಸಾಕಷ್ಟು ಇದೆ. ಸ್ಟ್ರೆಸ್ ನಮ್ದು ಮೆಂಟಲಿ ಏನು ಅಂತ ಹೇಳಿದ್ರೆ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಅಲ್ಲಿ ಅಂದ್ರೆ ಕ್ಯೂರ್ ಮಾಡ್ಕೊಳ್ಳುವಂತ ಸಾಕಷ್ಟು ಸಮಸ್ಯೆಗಳನ್ನ ನೋಡ್ಬೋದು. ಅದ್ರಲ್ಲಿ ಡಿಪ್ರೆಷನ್ ಕೂಡ ಬರುತ್ತೆ. ಡಿಪ್ರೆಷನ್ ಬರುತ್ತೆ, ಆಂಗ್ಸೈಟಿ ಬರುತ್ತೆ, ಮತ್ತೆ ಟೆನ್ಷನ್ ಬರುತ್ತೆ, ಸ್ಟ್ರೆಸ್ ಬರುತ್ತೆ. ಮತ್ತೆ ಇನ್ನೊಂದು ಏನಂತಂದ್ರೆ ಸ್ಲೀಪ್ಲೆಸ್ ಬರುತ್ತೆ, ಲ್ಯಾಕ್ ಆಫ್ ಇಂಟ್ರೆಸ್ಟ್ ಬರುತ್ತೆ, ಲ್ಯಾಕ್ ಆಫ್ ಸ್ಲೀಪ್ ಬರುತ್ತೆ, ಈ ತರದ್ದು ಓವರ್ ಥಿಂಕಿಂಗ್ ಬರುತ್ತೆ. ಆಮೇಲೆ ಸೊಮ್ಯಾಟೋಫಾರ್ಮ್ ಡಿಸಾರ್ಡರ್ಸ್ ಅಂತ ಬರುತ್ತೆ. PTSD ಅಂತಾನು ಕೂಡ ಹೇಳ್ತಾರೆ, ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ಸ್ ಅಂತೇಳಿ. ಹಿಂದೆ ಆಗಿರುವಂತ ಆಘಾತಗಳಿಂದ ಮಾನಸಿಕವಾಗಿ ತೊಂದರೆಗಳಿಗೆ ಒಳಗಾಗಿರ್ತಾರೆ. ಆ ತರದನ್ನು ನಾವು ನೋಡ್ತಾ ಹೋಗ್ತೀವಿ. ಮತ್ತೆ ಇನ್ನೊಂದು ಡಿಪ್ರೆಷನ್ ಅಂತೇಳಿ. ಈಗ ಏನು ಅಂತ ಹೇಳಿದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತಿದೆ, ಅವಾಗ ಏನಿತ್ತು ಅಂದ್ರೆ ಹಿಂದೆ ಡಿಪ್ರೆಷನ್ ಪೇಷಂಟ್ ಎಲ್ಲೆಲ್ಲೋ ಒಬ್ಬೊಬ್ರು ಇರ್ತಿದ್ರಂತೆ, ರಿಸರ್ಚ್ ಮಾಡಿ ಹುಡುಕ್ಬೇಕಾಗಿತ್ತು ಅಂತ, ಸರ್ವೆ ಮಾಡಿ. ಬಟ್ ಈಗ ಏನಾಗಿದೆ ಅಂದ್ರೆ ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ರು ಡಿಪ್ರೆಷನ್ ಪೇಷಂಟ್ ಇರ್ತಾರೆ ಅಂತೇಳಿ ಸಸ್ಪೆಕ್ಟ್ ಮಾಡಿದೆ. ಹೇಗೆ ಅಂತ ಹೇಳಿದ್ರೆ ಪ್ರತಿಯೊಬ್ರು ಮನೆಯಲ್ಲೂ ಕೂಡ ಈಗ ಡಯಾಬಿಟಿಕ್ ಇರೋರು ಇದಾರಲ್ವಾ? ಈಗ ಹೆಂಗಾಗಿದೆ ಇವಾಗ ನಮ್ದು ಹೆಲ್ತ್ ಕಂಡೀಷನ್ ಹೆಂಗಾಗಿದ್ರೆ ಯಾವ್ದಾದ್ರು ಮನೆಗೆ ಹೋಗ್ರಿ ಡಯಾಬಿಟಿಕ್ ಇಲ್ಲ ಅನ್ನೋರಿಲ್ಲ, ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ. ತಂದೆಗಾದ್ರೂ ಇರುತ್ತೆ, ತಾಯಿಗಾದ್ರೂ ಇರುತ್ತೆ, ಅಜ್ಜಂಗಾದ್ರೂ ಇರುತ್ತೆ, ಅಜ್ಜಿಗೋ ಯಾರಿಗಾದ್ರೂ ಒಬ್ರಿಗೆ ಏನಂದ್ರೆ ಡಯಾಬಿಟಿಸ್ ಇರುತ್ತೆ. ಅದೇ ರೀತಿ ಇದು ಫಿಸಿಕಲ್ ಹೆಲ್ತ್ ಅಲ್ಲಿ ಡಯಾಬಿಟಿಸ್ ಬಂತು ಅಂದ್ರೆ ಮೆಂಟಲ್ ಹೆಲ್ತ್ ಅಲ್ಲೂ ಕೂಡ ಡಿಪ್ರೆಷನ್ ಇರೋರು ಇದಾರೆ ಈಗ. ಹಾಗಾಗಿ ಇಲ್ಲಿ ಹೇಳೋದೇನು ಅಂತ ಹೇಳಿದ್ರೆ ನಾನ್ ಆರೋಗ್ಯವಾಗಿದ್ದೀನಿ ಅಂದ್ರೆ ಅಷ್ಟೇ ಸಾಲದು, ನಮ್ ಜೊತೆಗಿರೋ ನಮ್ ಫ್ಯಾಮಿಲಿಯವರು ಆರೋಗ್ಯವಾಗಿರ್ಬೇಕಲ್ವಾ? ನಮ್ಮ ಕುಟುಂಬದಲ್ಲಿರೋರು ಆರೋಗ್ಯವಾಗಿರ್ಬೇಕಲ್ಲ, ನಮ್ ಸುತ್ತಮುತ್ತಲಿರೋರು ಆರೋಗ್ಯವಾಗಿರ್ಬೇಕು ಅಂದ್ರೆ ನಾವು ರೇಖೆಯನ್ನು ಕಲ್ತು ನಾವು ಅವ್ರ ಮೇಲೆ ಪ್ರಯೋಗ ಮಾಡ್ಬೋದು. ನನ್ನ ಮೇಲೆ ನಾನು ಪ್ರಯೋಗ ಮಾಡ್ಕೊಂಡು ನಾವು ಅವ್ರ ಮೇಲೆ ಮಾಡ್ತೀವಿ ಅಂತ ಹೇಳಿದಾಗ ಏನಾಗುತ್ತೆ ಅಂತಂದ್ರೆ 100% ಏನಾಗುತ್ತೆ, ಎಲ್ಲಾ ಕಡೆಯಿಂದನೂ ನಾವು ಇದನ್ನ ಸರಿ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ. ಎಷ್ಟೋ ಸರಿ ಏನಾಗುತ್ತೆ ಅಂದ್ರೆ ಡಿಪ್ರೆಷನ್ ಇರೋರಿಗೆ ನಾವು ಸಸ್ಪೆಕ್ಟ್ ಮಾಡ್ಲಿಲ್ಲ, ಅವ್ರಿಗೆ ಯಾವ್ದೇ ರೀತಿಯಾದಂತ ನಾವು ಕಾಳಜಿ ಮಾಡ್ತಾ ಇಲ್ಲ, ಕೇರ್ ತಗೊಳ್ತಾ ಇಲ್ಲ, ನಾವೇನೋ ಹೀಲ್ ಮಾಡ್ತಾ ಇಲ್ಲ, ಮೆಡಿಸಿನ್ ಕೊಡಿಸ್ತಾ ಇಲ್ಲ ಅಂತ ಹೇಳಿದಾಗ ಸೂಸೈಡ್ ರೇಟ್ ಜಾಸ್ತಿ ಆಗ್ತಾ ಇದೆ. ಸೂಸೈಡ್ ರೇಟ್ ಜಾಸ್ತಿ ಆಗ್ತಾ ಇದೆ. ಎಷ್ಟೋ ಸರಿ ಅವ್ರು ಹೇಳ್ಕೊಳಕ್ ಬರ್ತಾರೆ, ನಾವೇನ್ ಮಾಡಿರ್ತೀವಿ ಅಂದ್ರೆ ನೆಗ್ಲೆಕ್ಟ್ ಮಾಡ್ತೀವಿ. ನೀನ್ ಎಲ್ಲಿ ಸಾಯಿಸ್ತಿ, ನಂಗೆ ಯಾಕೋ ಏನೋ ಆಗ್ತಾ ಇದೆ, ನಂಗೆ ಬದುಕಕ್ಕೆ ಇಷ್ಟ ಇಲ್ಲ ಅಂದಾಗ ನಾವು ಅವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ ಟ್ರಿಗರ್ ಮಾಡ್ತೀವಿ. ನೀನ್ ಎಲ್ಲಿ ಸಾಯ್ತೀಯಾ, ನಮ್ಮನ್ ಸಾಯಿಸಿಡ್ತೀಯಾ ಅಷ್ಟೇ ಅನ್ನುವಂಥದ್ದು. ಈಗ ಫ್ಯಾಮಿಲಿಯಲ್ಲಿ ನೋಡಿರ್ಬೋದಲ್ಲ, ರಿಲೇಶನ್ ರೇಖಿನಲ್ಲಿ ಇನ್ನೊಂದು ಮುಂದೆ ಹೇಳ್ತಾ ಹೋದಾಗ ಇದು ನಾವು ಮೆಂಟಲಿ ಪ್ರಾಬ್ಲಮ್ ನೋಡ್ತೀವಿ. ಮತ್ತೆ ಸ್ಟ್ರೆಸ್, ಕೆಲವ್ರಿಗೆ ಹೆಂಗಿರುತ್ತೆ ಸ್ಟ್ರೆಸ್ ಅಂತ ಹೇಳಿದ್ರೆ, ಯಪ್ಪ ಸಾಕಪ್ಪ ಮನೆ ಬಿಟ್ಟು ಆಫೀಸಿಗೆ ಹೋದ್ರೆ ಸಾಕು, ಮನೇಲಿ ಬಹಳ ಕಿರಿಕಿರಿ ಆಗ್ತಿದೆ, ಈ ಟೆನ್ಷನ್ ತಡ್ಕೊಳಕ್ಕಾಗಲಿ, ಎಷ್ಟೊತ್ತಿಗೆ ಆಫೀಸಿಗೆ ಹೋಗ್ತೀನೋ ಅಂತ ಹೇಳಿ ಮನೆ ಟೆನ್ಷನ್ ತಡ್ಕೊಳಕ್ಕಾಗದೆ ಆಫೀಸಿಗೆ ಹೋಗ್ತಾರೆ. ಅಲ್ಲಿ ಆಫೀಸಿಗೆ ಹೋದ್ರೆ ಅಲ್ಲಿ ಟೆನ್ಷನ್ ಜಾಸ್ತಿ ಆಗುತ್ತೆ, ಎಷ್ಟೊತ್ತಿಗೆ ಮನೆಗೆ ಬರ್ತೀನಪ್ಪ ಅನ್ಸುತ್ತೆ. ಹಂಗಾಗಿ ಎಲ್ಲಾ ಫೀಲ್ಡ್ ಅಲ್ಲೂ, ಎಲ್ಲಾ ಸ್ಟೇಜ್ ಅಲ್ಲೂ, ಎಲ್ಲಾ ರಂಗದಲ್ಲೂ, ಎಲ್ಲಾ ಕ್ಷೇತ್ರದಲ್ಲೂ ಇವತ್ತು ಮನುಷ್ಯ ಏನಾಗಿದ್ದಾರೆ ಅಂತೇಳಿ ಪ್ರತಿಯೊಬ್ಬರಲ್ಲೂ ಏನಾಗಿದೆ, ಟೆನ್ಷನ್, ಆಂಗ್ಸೈಟಿ, ಸ್ಟ್ರೆಸ್ ಜಾಸ್ತಿ ಆಗಿದೆ.
ಬಿಕಾಸ್ ಆಫ್ ರಿಲೇಶನ್ಶಿಪ್ನು ಏನಾಗಿದೆ ಅಂದ್ರೆ ನನ್ನನ್ನು ಅವ್ರು ಅರ್ಥ ಮಾಡ್ಕೊಂಡಿಲ್ಲ, ಇವ್ರು ನಾನ್ ಅರ್ಥ ಮಾಡ್ಕೊಂಡಿಲ್ಲ, ನನ್ನನ್ನು ಇವ್ರು ಅರ್ಥ ಮಾಡ್ಕೊಳ್ಳಲ್ಲ. ಗಂಡ ಅನ್ಕೊಳ್ತಾರೆ ನನ್ನ ಹೆಂಡತಿ ಅರ್ಥ ಮಾಡ್ಕೊಳ್ಳಿಲ್ಲ, ನನ್ ಮಕ್ಳು ಅರ್ಥ ಮಾಡ್ಕೊಂಡಿಲ್ಲ, ನಾನು ಇಷ್ಟೆಲ್ಲಾ ದುಡಿತೀನಿ ಹಗ್ಲು ರಾತ್ರಿ ಯಾರಿಗೋಸ್ಕರ ಮಾಡ್ತೀನಿ, ನಮ್ಮನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಇವ್ರು ಹೇಳ್ತಾರೆ. ಹೇಳ್ತಾರೆ ನಾ ಬೆಳಗಿಂದ ಮಾಡಾಕ್ತೀನಿ, ಬಟ್ಟೆ ತೊಳಿತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಮಕ್ಳು ನೋಡ್ಕೊಳ್ತೀನಿ, ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಇವ್ರು ಒದ್ದಾಡ್ತಾರೆ. ಮತ್ ಮಕ್ಳು ಒಂದ್ ಕಡೆಗೆ ಹೇಳ್ತಾರೆ ನಮ್ಮ ಅಪ್ಪನೂ ದುಡಿತಾರೆ, ನಮ್ಮ ಅಮ್ಮನೂ ದುಡಿತಾರೆ, ನಮ್ಮನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಒಂದ್ ಕಡೆ ಮಕ್ಳು ಏನಾಗ್ತಾರೆ ಅಂತ ಹೇಳಿದ್ರೆ ಮಾನಸಿಕವಾಗಿ ತೊಂದರೆಗೊಳಗಾಗ್ತಾರೆ. ಮತ್ ಇವ್ರನ್ನೆಲ್ಲ ನೋಡಿ ಅವ್ರ ಮನೇಲಿ ಹಿರಿಯರು ಇರ್ತಲ್ಲ, ನಾವ್ ಇಷ್ಟು ಬೆಳೆಸಿ ಮಾಡಿ ಮಕ್ಳಿಗೆ ಕೆಲ್ಸ ಕೊಡ್ಸಿ ಎಲ್ಲಾ ಮಾಡಿದ್ವಿ, ನಮ್ಮನ್ ಮಕ್ಳೇ ಅರ್ಥ ಮಾಡ್ಕೊಳಲ್ಲ, ನನ್ ಮಗ ಅರ್ಥ ಮಾಡ್ಕೊಳಲ್ಲ, ನನ್ ಸೊಸೆ ಅರ್ಥ ಮಾಡ್ಕೊಳಲ್ಲ ಅಂತ. ಸೊ ಹೆಂಗಾಗಿದೆ ಅಂದ್ರೆ ಇವತ್ತು ಒಂದು ನಾವು ಸಮಸ್ಯೆಗಳ ಜಾಲದಲ್ಲಿ ಸುತ್ತಾಕೊಂಡ್ಬಿಟ್ಟಿವಿ ಅನ್ನೋಂಗೆ ಆಗೋಗಿದೆ ಇವತ್ತು, ಅಲ್ವಾ? ಇದೆಲ್ಲದ್ರಿಂದ ಹೊರಗಡೆ ಬರ್ಬೇಕು ಅಂತ ಹೇಳಿದ್ರೆ ಅದಕ್ಕೇನೆ ಹೇಳಿದ್ದು ಏನು ಅಂತ ಹೇಳಿದ್ರೆ, ರೇಖಿನಲ್ಲಿ 108 ರೀತಿಯ ಸಮಸ್ಯೆಗಳಿಗೆ ಪ್ರಾಬ್ಲಮ್ ಸೊಲ್ಯೂಷನ್ ಇದೆ ಅಂತೇಳಿ ಯಾಕೆ ಹೇಳಿದ್ವಿ ಅಂದ್ರೆ ಇದಕ್ಕೆ ಅಂತ ಹೇಳ್ತೀವಿ. ನಿಮ್ಗೆ ಮೆಂಟಲಿ ಪ್ರಾಬ್ಲಮ್ ಇದೆಯಾ, ರೇಖಿನಲ್ಲಿ ಸೊಲ್ಯೂಷನ್ ಇದೆ. ಫಿಸಿಕಲಿ ಪ್ರಾಬ್ಲಮ್ ಇದೆಯಾ, ರೇಖಿನಲ್ಲಿ ಸೊಲ್ಯೂಷನ್ ಇದೆ. ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಇದೆಯಾ, ರೇಖಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇದು ಮೆಡಿಟೇಷನ್ಗೆ ಇನ್ಕ್ಲೂಡ್ ಇದೆ. ರೇಖಿನಲ್ಲಿ ಮೆಡಿಟೇಷನ್ ಕೂಡ ಬರುತ್ತೆ, ಆಧ್ಯಾತ್ಮ ಕೂಡ ಬರುತ್ತೆ, ಮತ್ತೆ ಧ್ಯಾನ ಕೂಡ ಬರುತ್ತೆ, ಚಕ್ರಗಳು ಕೂಡ ಬ್ಯಾಲೆನ್ಸ್ ಆಗುತ್ತೆ. ನಮ್ಮ ಚಕ್ರಗಳು ಇಂಬ್ಯಾಲೆನ್ಸ್ ಆದಾಗ, ಇದು ನಾಳೆ ಮತ್ತೆ ನಿಮ್ಗೆ ಶ್ರೀದೇವಿ ಅಮ್ಮ ಈ ಬಗ್ಗೆ ಸೆಷನ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾರೆ. ಇವತ್ತು ಬ್ರೀಫ್ ಆಗಿ ಕೊಡ್ತಾ ಇದೀವಿ. ನಮ್ಗೆ ಇಷ್ಟೆಲ್ಲಾ ಸಮಸ್ಯೆಗಳಿಗೆ ಕಾರಣ ಏನು ಅಂತ ಹೇಳಿದ್ರೆ ನಮ್ಮೊಳಗೆ ಇರುವಂತ ನಾವು ಶಕ್ತಿಯನ್ನ, ರೇಖಿ ಶಕ್ತಿಯನ್ನ ಕಂಡ್ಕೊಳ್ದೆ ಇರೋದು. ನಮ್ಮಲ್ಲೇ ಇರುವಂತ ಚಕ್ರಗಳು, ಏನ್ 7 ಚಕ್ರ ಅಂತ ಹೇಳ್ತೀವಲ್ಲ, ಅದ್ರ ಬಗ್ಗೆ ನಿಮ್ಗೆ ನಾಳೆ ಮಾಹಿತಿ ಕೊಡ್ತಾರೆ. ಈ ಚಕ್ರಗಳು ಇಂಬ್ಯಾಲೆನ್ಸ್ ಆದಾಗ ನಮ್ಗೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ನಿಮ್ಗೆ ನಾಳೆ ತಿಳಿಸ್ತಾರೆ ಯಾವ ಚಕ್ರ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ನಮ್ಗೆ ಏನ್ ಪ್ರಾಬ್ಲಮ್ ಇರುತ್ತೆ ಅನ್ನುವಂತ ತಿಳಿಸ್ತಾರೆ. ನಾವೆಲ್ಲ ಇವತ್ತು ಕೂತಿದೀವಿ ಏನೋ ಒಂದು ಹುಡುಕಾಟ, ಇದ್ರಿಂದನಾದ್ರೂ ನೀವ್ ಎಷ್ಟೋ ಜನ ಇಲ್ಲಿ ಕೂತಿರೋರು ಇದ್ದೀರಿ ಇವತ್ತು. ಸರಿ, ಎಲ್ಲಾ ಪ್ರಯತ್ನ ಮಾಡಿದೀವಿ, ಡಾಕ್ಟರ್ ಹತ್ರ ಹೋಗಿರ್ತೀರಿ, ಎಲ್ಲರ ಹತ್ರ ಹೋಗಿರ್ತೀವಿ, ಎಲ್ಲಾ ಪ್ರಯತ್ನ ಮಾಡಿರ್ತೀರಿ, ಇದು ಒಂದ್ ನೋಡ್ಬಿಡೋಣ ಏನೋ ರೇಖೆ ಅಂತ ಬಂದಿದೆಯಲ್ಲ ಅಂತ ಹೇಳಿ ಎಷ್ಟೋ ಜನ ಇವತ್ ಬಂದ್ ಕ್ಲಾಸ್ ಅಲ್ಲಿ ಕೂತಿರೋರು ಇದ್ದೀರಿ ಅಲ್ವಾ? ಎಲ್ಲ ಮಾಡಿ ಆಯ್ತ್ರಿ. ತುಂಬಾ ಜನ ಬರ್ತಾರೆ ನಮ್ಮಲ್ಲಿ ರೇಖಿ ಬಗ್ಗೆ ಕೇಳಿದಾಗ, ಕಾಲ್ ಮಾಡಿದಾಗ ಮಾತಾಡ್ತಾ ಇರ್ತಾರೆ, ಮೇಡಮ್ ಎಲ್ಲಾ ಮಾಡಿದ್ವಿ ಮೇಡಮ್, ದುಡ್ಡು ಖರ್ಚು ಮಾಡಿದ್ವಿ, ಅಲ್ಲಿ ಹೋದ್ವಿ ಇಲ್ಲಿ ಹೋದ್ವಿ, ಜ್ಯೋತಿಷ ಕೇಳಿಸಿದ್ವಿ, ಎಲ್ಲಾ ಹೇಳಿದೆಲ್ಲ ಮಾಡಿದ್ವಿ ಮೇಡಮ್, ಏನು ಇಲ್ಲ, ನೋಡೋಣ ನಿಂದು ಹೆಂಗಿದೆ ಕ್ಲಾಸು ಅಂತ ಹೇಳ್ತಾರೆ. ಹಾಗಾಗಿ ಹೇಳೋದೇನು ಅಂತ ಹೇಳಿದ್ರೆ ನಂಬಿಕೆ ಮುಖ್ಯ ಇಲ್ಲಿ, ನಂಬಿಕೆ ಮುಖ್ಯ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಅವ್ರ ಮನೇಲಿ ಕಳ್ತನ ಮಾಡ್ಲಿಕ್ಕೆ ಒಬ್ಬ ಕಳ್ಳ ಏನ್ ಮಾಡ್ತಾನೆ ಅಂದ್ರೆ ಒಂದ್ ಕಲ್ನ ಕೊರಳಿ ಕಟ್ಕೊಂಡ್ ಬಂದಿರ್ತಾನೆ ಬಟ್ಟೆನಲ್ಲಿ ಸುತ್ಕೊಂಡು. ಅವಾಗ ಎಲ್ಲರೂ ಹೇಳ್ತಾರೆ ಕಳ್ಳ ಕಳ್ಳ ಹೊಡೀರಿ ಅವ್ನ, ಓಡಿಸ್ರಿ, ಅವ್ನ ಏನ್ ಕಿತ್ಕೊಂಡಿದ್ದಾನೆ. ಅವಾಗ ಬಸವಣ್ಣ ಒಂದ್ ಮಾತು ಹೇಳ್ತಾರೆ, ಅವ್ನ್ ಕಳ್ಳ ಅಲ್ಲ, ಕಳ್ಳ ಆಗಿದ್ರು ಏನು ಅಂತ ಹೇಳಿದ್ರೆ ಅವನು ದೇವ್ರನ್ನ ಕಟ್ಕೊಂಡ್ ಬಂದಿದ್ದಾನೆ, ನನ್ನ ಏನೊಂದು ಕೂಡಲ ಸಂಗಮನ್ನ ಕಟ್ಕೊಂಡ್ ಬಂದಿದ್ದಾನೆ ಅವನು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಏನು ಅಂತ ಹೇಳಿದ್ರೆ ನಂಬಿಕೆ ಮುಖ್ಯ ಆಗುತ್ತೆ. ಯೇಸು ಕ್ರಿಸ್ತನು ಅದೇ ಹೇಳಿದ್ರು. ಏನ್ ಮಾಡ್ತಾರೆ, ಅಲ್ಲಿ ಯಾರೋ ಹೊಡ್ದಾಡ್ತಾ ಒಬ್ಬನ್ ಕಿವಿನ ಒಬ್ರು ಕಟ್ ಮಾಡ್ತಾರೆ. ಮಾಡಿದ ತಕ್ಷಣ ಏನ್ ಮಾಡ್ತಾರೆ, ಯೇಸು ಅದನ್ನ ತಗೊಂಡು ಹಿಡಿತಾರೆ. ಅವಾಗ ಅನಿಸ್ದಾಗ ನೀ ನಂಗ್ ಜೀವನ ಕೊಟ್ಟೆ, ನಂಗ್ ಸರಿ ಮಾಡ್ದೆ ಯೇಸು ಅಂತೇಳಿ ಕಾಲಿಗೆ ನಮಸ್ಕಾರ ಮಾಡಕ್ ಹೊಡೆದಾಗ ಯೇಸು ಕ್ರಿಸ್ತ ಅವರು ಒಂದ್ ಮಾತು ಹೇಳ್ತಾರೆ, ನಿನ್ನ ನಂಬಿಕೆ ನಿನ್ನನ್ನು ಉಳಿಸಿದೆ, ನಾನೇನು ಮಾಡಿಲ್ಲ ಅಂತ ಹೇಳ್ತಾರೆ. ನಾನು ದೇವರ ಏನು ಅಂತ ಹೇಳಿದ್ರೆ ರಾಯಭಾರಿ ಅಂತ ಹೇಳ್ತಾರೆ. ಹಂಗೆ ಪ್ರತಿಯೊಬ್ರು ಯಾರೆಲ್ಲ ಆಧ್ಯಾತ್ಮಿಕ ಚಿಂತಕರಿದ್ದಾರೆ, ತಪಸ್ವಿಗಳಿದ್ದಾರೆ, ಧ್ಯಾನಿಗಳಿದ್ದಾರೆ, ಈ ರೇಖೆಯನ್ನ ಧ್ಯಾನವನ್ನ ಕರಗತ ಮಾಡ್ಕೊಂಡಿದ್ದಾರೆ, ಎಲ್ಲರಲ್ಲೂ ಒಂದ್ ಶಕ್ತಿ ಇದೆ. ನಮ್ಮಲ್ಲೂ ಶಕ್ತಿ ಇದೆ, ನಿಮ್ಮಲ್ಲೂ ಶಕ್ತಿ ಇದೆ. ಅದನ್ನ ನಾವು ಏನ್ ಮಾಡ್ಬೇಕಾಗಿದೆ, ಹೊರ ತೆಗೆಯುವಂತದ್ದು ಬಹಳ ಮುಖ್ಯ ಆಗಿದೆ. ನಾವು ಆ ಪ್ರಯತ್ನ ಮಾಡ್ತಿಲ್ಲ, ಬರೀ ಸಮಸ್ಯೆಗಳ ಹಿಂದೆ ಹೋಗ್ತಾ ಇದೀವಿ. ಹಾಗಾಗಿ ಎಲ್ರಿಗೂ ಹೇಳೋದೇನು ಅಂತ ಹೇಳಿದ್ರೆ, ಶ್ರೀದೇವಿ ಅಮ್ಮ ಯಾವಾಗ್ಲೂ ಒಂದ್ ಮಾತು ಹೇಳ್ತಾರೆ, ಫೋಕಸ್ ಯಾವ್ದ್ರ ಕಡೆ ಮಾಡ್ತೀವಿ ಅದು ನಮ್ಮನ್ನ ಹುಡ್ಕೊಂಡ್ ಬರುತ್ತಂತೆ. ಫೋಕಸ್ ಯಾವ್ದ್ರ ಕಡೆ ಮಾಡ್ತೀವಿ ಅದು ನಮ್ಮನ್ನ ಹುಡ್ಕೊಂಡ್ ಬರುತ್ತೆ. ನಾವ್ ಇವತ್ ಮಾಡ್ತಾ ಇರೋದು, ನನ್ನ ಆರೋಗ್ಯ ಸರಿ ಇಲ್ಲ, ಯಾರ ಮಾತಾಡ್ಸಿರಿ ಹೇಗಿದ್ದೀರಿ ಅಂದಾಗ ಏನ್ ಮಾಡ್ತೀವಿ ನಾವು, ಅಯ್ಯೋ ನನ್ಗೆ ಶುಗರ್ ಆಗ್ಬಿಟ್ಟಿದೆ, ಅಯ್ಯೋ ನನ್ಗೆ ಹಿಂಗಾಗಿದೆ, ಅಯ್ಯೋ ನನ್ಗೆ ಹಾರ್ಟ್ ಪ್ರಾಬ್ಲಮ್, ನಂಗ್ ಹಂಗಾಗಿದೆ, ನಮ್ಮ ಮನೇಲಿ ಹೇಳೋರಿಲ್ಲ, ಆಸ್ಪತ್ರೆ ಕರ್ಕೊಂಡು ಹೋಗೋರಿಲ್ಲ ಅಂತ ಹೇಳ್ತಾರೆ. ನಮ್ಮನೆಯವ್ರ ಅವ್ರು ಬರೇ ಕೆಲ್ಸದ್ದೇ ಯೋಚನೆ ಮಾಡ್ತಾರೆ. ಅಯ್ಯ ನಮ್ ಹೆಂಡತಿ ಬರೀ ಟಿವಿ ನೋಡ್ಕೊಂಡ್ ಕೂರ್ತಾರೆ, ಮಕ್ಳು ಓದೋದೇ ಇಲ್ಲ, ಬರೀ ಮೊಬೈಲ್. ನಾವ್ ಇದನ್ನೇ ಮಾಡ್ತಾ ಇರ್ತೀವಿ, ಇದರಲ್ಲೇ ಕಾನ್ಸಂಟ್ರೇಟ್ ಮಾಡಿ ಇದಕ್ಕೆ ಒತ್ತು ಕೊಡೋ ಕಾರಣ ಇದೇ ವೈಬ್ರೇಷನ್ ರಿಸೀವ್ ಮಾಡ್ಕೊಳ್ತಿದೀವಿ ಅಲ್ವಾ? ಇಲ್ಲ ಅಂತ ಯಾರಾದ್ರೂ ಹೇಳಿ ನೋಡೋಣ. ಆದ್ರೂ ಕೂಡ ಕೆಲವು ಮನೆಯಲ್ಲಿ ಈಗಲೂ ಕೂಡ ಏನಂದ್ರೆ ಎಲ್ಲಾ ಸಂಪ್ರದಾಯಗಳ ಆಚರಣೆಯನ್ನೆಲ್ಲ ಮಾಡೋರಿದ್ದಾರೆ. ಆದ್ರೆ ಏನಾಗ್ತಿದೆ, ಇದೆಲ್ಲದು ದೂರ ಆಗ್ತಾ ಇದೆ. ಇವತ್ತು ಸೀರಿಯಲ್ಗೆ ಅಡಿಕ್ಟ್ ಆಗಿದ್ದಾರೆ, ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ, ವರ್ಕಿಗೆ ಅಡಿಕ್ಟ್ ಆಗಿದ್ದಾರೆ, ಹಿಂಗಾಗಿದೆ. ಇದೆಲ್ಲದರ ಆಗಿರೋದಕ್ಕೆ ಏನಾಗ್ತಾ ಇದೆ, ಇವತ್ತು ಈ ತರದ್ದೆಲ್ಲ ಕೋರ್ಸಸ್ಗಳು ಬೆಳಕಿಗೆ ಬರ್ತಾ ಇದ್ವು. ಅದ್ರಲ್ಲಿ ಹೇಳೋದೇನು ಅಂತ ಹೇಳಿದ್ರೆ, ನಿಮ್ಗೆ ಇವತ್ತಾಗ್ಲೇ 8 ಗಂಟೆ ಆಗ್ತಾ ಇದೆ, ಅವಾಗ್ಲೇ ಯಾರೋ ಒಬ್ರು ಸರ್ ಹೇಳಿದ್ರು ಮೇಡಮ್ ಫಾಸ್ಟ್ ಆಗಿ ಹೇಳ್ತಿದ್ದೀರಾ ಅಂತ ಹೇಳಿ. ಅವಾಗ್ಲೇ ಅದಕ್ಕೆ ಹೇಳಿದ್ದು, ರೇಖಿ ಅನ್ನೋಂಥ ದೊಡ್ಡ ಸಾಗರ ಇದು. ಈ ಸಾಗರ ನಾನ್ ತಂದಿ 1 ಅವರ್ ಅಲ್ಲಿ ನಾವು ನಿಮ್ಗೆ ಪ್ರಸ್ತುತ ಪಡಿಸ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ನಿಮ್ಗೆ ಎಷ್ಟು ತಿಳಿಸ್ಲಿಕ್ಕೆ ಸಾಧ್ಯ ಇದೆಯೋ ಈ ಒಂದು ಗಂಟೆನಲ್ಲಿ ನಿಮ್ಗೆ ನಾವು ಪರಿಚಯವನ್ನ ನೀಡಿದೀವಿ. ಓಕೆನಾ?
ಸೊ ರೇಖೆಯಿಂದ 100% ಎಲ್ಲ ಸಮಸ್ಯೆಗಳಿಗೆ ಸಾಲ್ಯೂಷನ್ ಇದೆ. ಮುಖ್ಯವಾಗಿ ಏನು ಅಂದ್ರೆ ನಂಬಿಕೆ ಮುಖ್ಯ ಇಲ್ಲಿ. ನಾನ್ ನಂಬಬೇಕು ರೇಖೆಯನ್ನ, ಬ್ರಹ್ಮಾಂಡ ಶಕ್ತಿಯನ್ನ ನಾನು ನಂಬ್ಕೊಂಡು ಕಣ್ಣು ಮುಚ್ಚಿ ನಾವು ದೇವ್ರನ್ನ ಹಿಡ್ಕೊಂಡ್ವಿ ಅಂತ ಹೇಳಿದ್ರೆ ಹೆಂಗ್ ಕಾಪಾಡೋದಿಲ್ಲ ನೋಡಿ. ಅದಕ್ಕೆ ಹೇಳ್ತಾರಲ್ಲ ಬಸವಣ್ಣವರು, ನಂಬಿ ಕರೆದರೆ ಓ ಎನ್ನನೆ ಆ ಶಿವ ಅಂತ ಹೇಳ್ತಾರಲ್ವಾ. ಹಂಗೆ ನಾವು ನಂಬಿಕೆಯಿಂದ ಕಲ್ಲನ್ನ ಹಿಡ್ಕೊಂಡ್ರು ಅದು ನಮ್ಗೆ ಏನ್ ಬೇಕಾದ್ರೂ ಕೊಡುತ್ತೆ. ಸೊ ಹಾಗಾಗಿ ರೇಖಿ ಇದು ವಿದ್ಯೆ, ರೇಖಿ ಇದು ತಾಯಿ, ರೇಖಿ ಇದು ಒಂದು ಶಕ್ತಿ, ರೇಖಿ ಬ್ರಹ್ಮಾಂಡ ಆಗಿದೆ. ಇದ್ರ ಜೊತೆಗೆ ನಾವು ಕನೆಕ್ಟ್ ಆಗಿ ನಮ್ಮ ಪ್ರಾಬ್ಲಮ್ಸ್ ಗಳನ್ನ, ನಮ್ಮ ಮನೆಯವ್ರ ಪ್ರಾಬ್ಲಮ್ಸ್ ಗಳನ್ನ, ನಮ್ಮ ಸುತ್ತಮುತ್ತಲಿರೋರ ಪ್ರಾಬ್ಲಮ್ಸ್ ಗಳನ್ನ ನಾವು ಸೊಲ್ಯೂಷನ್ ಕಂಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಸುಮಾರು ಜನ ಇದೀವಿ, ನಾನು ಆರಾಮಿದ್ದೀನಿ ಮೇಡಮ್ ಅಂತ ಹೇಳ್ತೀವಿ. ಅದ್ ನಮ್ ಜೊತೆಗಿರೋರು ಆರಾಮಾಗಿರ್ಬೇಕು ಅಂದ್ರೆ ನಾವ್ ಇದು ಕಲ್ತು ಅವ್ರ ಮೇಲೆ ನಾವು ಅವ್ರನ್ನು ಕೂಡ ಸರಿ ಮಾಡುವಂತ ಹೆಜ್ಜೆಯನ್ನ ಇಡೋಣ ಅಂತ ಹೇಳ್ತಾ, ಸೊ ಇವತ್ತಿನ ಸೆಷನ್ಗೆ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ವಿರಾಮವನ್ನ ಕೊಡ್ತಾ ಇದ್ದೀನಿ. ಓಕೆ, ಸೊ ನಾಳೆ ಸೆಷನ್ ಶ್ರೀದೇವಿ ಅಮ್ಮ ತಗೊಳ್ತಾರೆ, ಬಹಳ ಅದ್ಭುತವಾಗಿರುತ್ತೆ. ಎಷ್ಟು ಅಂತ ಹೇಳಿದ್ರೆ ನೀವು ನಾಳೆ ಏನೇನ್ ಕಲಿತೀರಿ ಅಂತ ಹೇಳಿದ್ರೆ ಸಾಕಷ್ಟು ಇದೆ. ನಾಳೆ ನಿಮ್ಗೆ ಪಂಚತತ್ವಗಳು ಬಹಳ ನೋಡಿ, ನೋಟ್ ಮಾಡ್ಕೊಳ್ಳಿ ನೀವು. ಇವತ್ತು ಜಸ್ಟ್ ಬೇಸಿಕ್ ತಿಳಿಸಿದಾರೆ, ಇದ್ರದ್ದು ನಾನ್ ಬಿಟ್ಟಿರುವಂತದ್ದೆಲ್ಲ ಅಮ್ಮ ನಾಳೆ ಕಂಟಿನ್ಯೂ ಮಾಡ್ತಾರೆ. ಪಂಚಕೋಶಗಳ ಬಗ್ಗೆ ತಿಳಿಸ್ತಾರೆ, ನಮ್ಮ ಬಾಡಿನಲ್ಲಿ ಹೇಗೆ ಪಂಚಕೋಶಗಳಿರುತ್ತೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಪಂಚತತ್ವಗಳ ಬಗ್ಗೆ ಕೊಡ್ತಾರೆ, ಪಂಚತತ್ವಗಳ ಬಗ್ಗೆ ನಾವ್ ಹೇಗ್ ಕನೆಕ್ಟ್ ಆಗಿದೀವಿ ಅದ್ರ ಬಗ್ಗೆ ಕೊಡ್ತಾರೆ. ಸಪ್ತ ಚಕ್ರಗಳ ಬಗ್ಗೆ ನಿಮ್ಗೆ ನಾಳೆ ಮಾಹಿತಿಯನ್ನ ಕೊಡ್ತಾರೆ. ಸಪ್ತ ಚಕ್ರಗಳ ಬಗ್ಗೆ ತಿಳ್ಕೊಳ್ಳಿ ನೀವು. ಸಪ್ತ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಕೊಂಡ್ವಿ ಅಂದ್ರೆ ಸಾಕಷ್ಟು ಸಮಸ್ಯೆಗಳಿಗೆ ನಮ್ಗೆ ಪರಿಹಾರ ಕಂಡ್ಕೊಳ್ಳಿಕ್ ಸಾಧ್ಯ ಇದೆ. ಮತ್ತೆ ಅವರ ಕ್ಲೆನ್ಸಿಂಗ್ ಬಗ್ಗೆ ಅವ್ರ ಮಾಹಿತಿಯನ್ನ ಕೊಡ್ತಾರೆ. ಸೆಲ್ಫ್ ಹೀಲಿಂಗ್ ಹೇಗ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಜ್ಞಾನವನ್ನು ಸಹ ಕೊಡ್ತಾರೆ. ಮತ್ತೆ ಅದ್ರ ಜೊತೆಗೆ ರೇಖಿ ಲೆವೆಲ್ 2 ಮುಂದೆ ನಾವು ಮೇಡಮ್ ಬೇಸಿಕ್ ಏನೋ ತಿಳ್ಕೊಂಡ್ಬಿಟ್ವಿ, ಮುಂದೆ ಏನು ಅಂತೇಳಿ ಸಾಕಷ್ಟು ಜನರಿಗೆ ಪ್ರಶ್ನೆ ಇರುತ್ತೆ. ಅದಕ್ಕೂ ಕೂಡ ಸೊಲ್ಯೂಷನ್ ನ ಮಾಹಿತಿಯನ್ನ ನೀವು ಪಡ್ಕೊಳ್ತೀರಿ ಈ 3 ದಿನಗಳಲ್ಲಿ. ಓಕೆನಾ? ಸೊ ನಿಮ್ಮೆಲ್ಲರಿಗೂ ನೀವು ಏನು ಅಂತ ಹೇಳಿದ್ರೆ ಬಹಳ ಪೇಶನ್ಸ್ ಇಂದ, ಬಹಳ ಕ್ಯೂರಿಯಾಸಿಟಿಯಿಂದ ಕೂತಿದ್ದೀರಿ. ನಿಮ್ ನೋಡ್ತಾ ಇದ್ರೆ ಇಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಯಾಕಂದ್ರೆ 8 ಗಂಟೆ ಆಗ್ತಾ ಇದೆಯೋ ಅಂತ ಅನಿಸ್ತಾ ಇದೆ. ಹಾಗಾಗಿ ಇವತ್ತೆಲ್ಲ ಭಾಗವಹಿಸಿರುವಂತ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ, ನಾಳೆ ನಾಡಿದ್ದು ಅದ್ಭುತವಾಗಿರುವಂತ ಕ್ಲಾಸ್ ಅನ್ನು ಶ್ರೀದೇವಿ ಅಮ್ಮ ತಗೊಳ್ತಾರೆ. ಸೊ ರೇಖಿ ಜೊತೆ ಒಂದಾಗೋಣ, ಎಲ್ಲ ಪ್ರಾಬ್ಲಮ್ಸ್ ಗೆ ಸೊಲ್ಯೂಷನ್ ಕಂಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸೆಷನ್ ಮುಗಿಸ್ತಾ ಇದ್ದೀನಿ. ನಾಳೆ ಸೇಮ್ ಟೈಮ್ ಇರುತ್ತೆ. ಆಮೇಲೆ ಇನ್ನೊಂದು, ನಿಮ್ಗೆ ಇವತ್ತು ರೇಖಿ ಬಗ್ಗೆ ಏನ್ ನಾಳೆ ಇದೆಲ್ಲ ತಿಳ್ಕೊಳಕ್ಕೆ ಕ್ಯೂರಿಯಾಸಿಟಿ ಇದೆಯೋ ಅವರೆಲ್ಲ ಏನ್ ಮಾಡ್ಬೋದು ಅಂದ್ರೆ, ನಿಮ್ಗೆ ಲಿಂಕ್ ಬಂದಿತ್ತಲ್ಲ ಅದನ್ನ ನೀವು ನಿಮ್ ಫ್ರೆಂಡ್ಸ್ ರಿಲೇಷನ್ ಶೇರ್ ಮಾಡಿದ್ರೆ ಅವರು ಕೂಡ ಭಾಗವಹಿಸ್ತಾರೆ. ಎಷ್ಟೋ ಜನರಿಗೆ ಏನಾಗಿರುತ್ತೆ ಅಂದ್ರೆ ಮಾಹಿತಿ ಇರೋದಿಲ್ಲ. ನೀವ್ ನೋಡಿ, ನಮ್ಗೆ ನಾವ್ ಇದು ರೇಖಿ ಕೋರ್ಸ್ ಶುರು ಮಾಡಿ 2 ವರ್ಷ ಆಯ್ತು. ಇವಾಗ ನಿಮ್ಗೆ ಸಿಕ್ಕಿದೆ ಅಂದ್ರೆ 2 ವರ್ಷ ಎಲ್ಲೋಗಿತ್ತು ಅಲ್ವಾ? ಹಾಗಾಗಿ ಹೇಳೋದೇನು ಅಂತ ಹೇಳಿದ್ರೆ, ನಮ್ಗೆ ಗೊತ್ತಿದ್ರು ಅಷ್ಟೇ ಏನ್ ಮಾಡ್ಬೇಕು ಅಂದ್ರೆ ಮರಕ್ಕೆ ಕಲ್ಲು ಹೊಡಿತಾ ಇರೋ ಅಂತ ಹೇಳ್ತಾರೆ. ಹೊಡಿತಾ ಇರೋ ಸುಮ್ನೆ ಯಾವ್ದಕ್ಕಾದ್ರೂ ಒಂದ್ ಕಲ್ಲಿಗೆ ಆ ಹಣ್ಣು ಬಿದ್ದೇ ಬೀಳುತ್ತೆ ಅಂತಾರೆ. ಹಾಗಾಗಿ ಸೊ ಒಂದ್ ಪ್ರಯತ್ನ ಏನ್ ಮಾಡಿ ಅಂತ ಹೇಳಿದ್ರೆ, ನಿಮ್ಗೆ ಕೋರ್ಸ್ ಇಷ್ಟ ಆಗಿದೆ, ನಿಮ್ಗೆ ತಿಳ್ಕೊಳಕ್ಕೆ ನಾಳೆ ನಾಡಿದ್ದು ಭಾಗವಹಿಸ್ಲಿಕ್ಕೆ ಅಂದ್ರೆ ನಿಮ್ಮ ಫ್ರೆಂಡ್ಸ್ ರಿಲೇಷನ್ ಇದ್ರೆ ಅವ್ರಿಗೂ ಕೂಡ ಲಿಂಕ್ ಶೇರ್ ಮಾಡಿ, ಅವರು ಕೂಡ ರೇಖೆಯನ್ನ ಕಲ್ತ್ಕೊಂಡು ಎಲ್ಲಾ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ಲಿ ಅಂತ ಹೇಳ್ತಾ, ಸೊ ಮತ್ತೊಮ್ಮೆ ನಾನು ಎಲ್ರಿಗೂ ಕೂಡ ಇವತ್ತಿನ ಸೆಷನ್ಗೆ ಪೂರ್ಣ ವಿರಾಮವನ್ನ ಹೇಳ್ತಾ, ನನ್ನ ಪ್ರೀತಿಯ ಶ್ರೀದೇವಿ ಅಮ್ಮನಿಗೆ ನನ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಇವತ್ತು ನಾನು ಮುಂದುವರಿಸಲಿಕ್ಕೆ ಈ ಸೆಷನ್ ಅನುಕೂಲ ಆಯ್ತು. ಹಾಗಾಗಿ ನಾನು ಅವರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸೋದ್ರ ಜೊತೆಗೆ ಬ್ರಹ್ಮಾಂಡ ಶಕ್ತಿಗೆ ನಾನು ಕೋಟಿ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೇನೆ ನಿಮ್ಮೆಲ್ರಿಗೂ ಸಹ ರೇಖೆಯನ್ನ ಪ್ರಾಕ್ಟೀಸ್ ಮಾಡಿ, ರೇಖೆಯನ್ನ ಜೀವನದಲ್ಲಿ ಧಾರಣೆ ಮಾಡ್ಕೊಂಡು ಎಲ್ಲ ಪ್ರಾಬ್ಲಮ್ಗಳಿಂದ ಓವರ್ಕಮ್ ಆಗಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.